ಮೆಗಾ ಸುದ್ದಿ ಹೈಫೈ ರೇವ್ ಪಾರ್ಟಿ. ಬಹಳ ಮುಖ್ಯವಾಗಿ ಕರ್ನಾಟಕ ಅಂದಾಗ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕಾರ್ಯೋನ್ಮುಖವಾಗಿದೆ ಅಂತ ನಾವು ಆಗಾಗ ಭಾಷಣಗಳಲ್ಲಿ ಕೇಳ್ತಾ ಇದ್ದೀವಿ. ಬಟ್ ಇದೇ ರೀತಿ ಆಗಾಗ ಕಂಡುಬರುವಂಥ ರೇವ್ ಪಾರ್ಟಿಗಳಿಗೂ ಡ್ರಗ್ಸ್ ಮುಕ್ತ ಕರ್ನಾಟಕ ಅನ್ನುವಂತಹ ಭಾಷಣಕ್ಕೂ ತಾಳಮೇಳನೇ ಇರೋದಿಲ್ಲ. ಬಹಳ ಮುಖ್ಯವಾಗಿ ನಿನ್ನೆ 5 ಗಂಟೆಯಿಂದ ತಡರಾತ್ರಿ 3 ಗಂಟೆವರೆಗೂ ನಡೆದಂತಹ ಆ ರೇವ್ ಪಾರ್ಟಿ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ಸನ್ಸೆಟ್ ಟು ಸನ್ರೈಸ್ ಅಂತಾನೆ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿ ಅತಿ ಹೆಚ್ಚು ಶ್ರೀಮಂತ ವರ್ಗ ಇಲ್ಲಿ ಭಾಗಿಯಾಗಿ ಬರ್ಡೇ ಪಾರ್ಟಿ ಹೆಸರಲ್ಲಿ ಬಹುದೊಡ್ಡ ಡ್ರಗ್ಸ್ ಪಾರ್ಟಿಯನ್ನು ಮಾಡಿದೆ. ಹಾಗಾಗಿ ಈ ಪಾರ್ಟಿಗಳು ಅಂದಾಗ ಹೇಗೆ ಅನುಮತಿಯನ್ನು ಪಡ್ಕೊಳ್ತಾರೆ? ಅನುಮತಿ ಪಡ್ಕೊಳ್ಬೇಕಾದ್ರೆ ಅವ್ರು ಕೊಡುವಂಥ ಕಾರಣಗಳೇನು ನೋಡಿ. ಯಾವುದೇ ಹೋಟೆಲ್ ಇರ್ಬೋದು, ಎಲ್ಲೇ ನೀವು ಪಾರ್ಟಿಗಳನ್ನು ಮಾಡಬೇಕಾದ್ರೂ ಕೆಲವೊಂದು ಷರತ್ತುಗಳಿದ್ದಾವೆ. ಆ ಷರತ್ತುಗಳನ್ನು ಮೀರಿ ಹೀಗೆ ಪಾರ್ಟಿಯನ್ನು ಮಾಡ್ತಾರೆ ಅನ್ನೋದಾದರೆ ಅದು ಯಾವ ಧೈರ್ಯದ ಮೇಲೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ನಾನು ದಿವ್ಯಶ್ರೀ. ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂಥ GR ಫಾರ್ಮ್ ಹೌಸ್ನಲ್ಲಿ ನಡೆದಂಥ ರೇವ್ ಪಾರ್ಟಿ. ನಾನು ಆಗಲೇ ಹೇಳಿದಾಗೆ ಪೋಸ್ಟ್ರಲ್ಲೇ ಆ ಕ್ಲಾರಿಟಿ ಇತ್ತು. ಸನ್ಸೆಟ್ ಟು ಸನ್ರೈಸ್ ಅಂದರೆ ಸೂರ್ಯಾಸ್ತದಿಂದ ಮುಂಜಾನೆ ಸೂರ್ಯೋದಯ ಆಗುತ್ತೆ ನೋಡಿ, ಅಲ್ಲಿವರೆಗೂ ಈ ರೇವ್ ಪಾರ್ಟಿ ನಡೆಯುತ್ತೆ. 101 ಮಂದಿ ಭಾಗಿಯಾಗಿದ್ದರು. ಬಹುತೇಕರು ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆ, ಎಲ್ಲರೂ ಕೂಡ ಉಳ್ಳವರೇ. ಇದೆಲ್ಲದರ ನಡುವೆ ಬಹಳ ಮುಖ್ಯವಾಗಿ ಇಲ್ಲಿ ಮಾದಕ ವಸ್ತು ಹೇಗೆ ಬಂತು ಅನ್ನೋದು ಪ್ರಶ್ನೆ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದಾಗೆ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಪಣತೊಟ್ಟಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅದು ಹೇಗೆ ಇಲ್ಲಿ ರೇವ್ ಪಾರ್ಟಿ ಮಾಡ್ತಾರೆ, ಅಲ್ಲಿ ಮಾದಕ ವಸ್ತು ಲಭ್ಯವಾಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ನಾವು ಅಂದಾಜು ಫೆಬ್ರವರಿವರೆಗೂ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತ ತಗೊಳ್ಳೋದಾದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 1 ವರ್ಷ ಇವತ್ತಿಗಾಯಿತು. ನಾನೊಂದು ಅಂದಾಜು ಸ್ಟ್ಯಾಟಿಸ್ಟಿಕ್ಸ್ ಅಂತ ನೋಡೋದಾದರೆ 142 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸನ್ನು ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಓವರಾಲ್ ನಾನು ಹೇಳೋದಾದರೆ 6764 ಪ್ರಕರಣಗಳು ಇದೇ ಡ್ರಗ್ಸ್ ಕುರಿತಂತೆ ದಾಖಲಾಗ್ತವೆ ಅನ್ನೋದಾದರೆ, ನಾವಿಂಥ ಸಂದರ್ಭದಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಊಹೆ ಮಾಡ್ಕೊಳ್ಳೋದಕ್ಕಾದರೂ ಸಾಧ್ಯವಂತ. ಈಗ ನೋಡಿ, ನಿನ್ನೆ ನಡೆದಂತಹ ಈ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆಯೇ ನಾವು ನೋಡೋದಾದರೆ ಬಹಳ ಮುಖ್ಯವಾಗಿ ಹೈಫೈ ಪಾರ್ಟಿ, ಹೈಫೈ ಜನ ಸೇರ್ತಾರೆ. ಪರ್ಮಿಷನ್ ತೊಗೊಳ್ಳೋದು ಒಂದು ಕಾರಣಕ್ಕೆ, ಅಲ್ಲಿ ನಡೆಯೋದೇ ಬೇರೆ. ಸನ್ಸೆಟ್ ಟು ಸನ್ರೈಸ್ ಅಂತೆ ಆ ಪಾರ್ಟಿ, ಅಂದರೆ ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೆ ತೆಲುಗು ನಟ ನಟಿಯರು, ಉದ್ಯಮಿಗಳು, ಹೋಟೆಲ್ ಉದ್ಯಮವೊಂದ ಹೊಂದಿರುವಂಥವರ ಮಕ್ಕಳು ಈ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ದಾರೆ. ಬಂದಿರುವಂಥ ಅಷ್ಟು ಐಷಾರಾಮಿ ಕಾರುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಕೂಡ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಡ್ರಗ್ ಅಥವಾ ಮಾದಕ ವಸ್ತು ಇಲ್ಲಿ ಲಭ್ಯ ಆಗಿರುತ್ತೆ ಅಂದಾಗ ಆಯೋಜಕರು ಒದಗಿಸಿದ್ದಾರೆ. ಬಂದಂತಹ ಗೆಸ್ಟ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರಲ್ಲ 101ಕ್ಕೂ ಹೆಚ್ಚು ಮಂದಿ, ಅವ್ರು ತಂದಿದ್ದಾರೆ. ಹೀಗೆ ಒಂದಷ್ಟು ಪ್ರಶ್ನೆಗಳು ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ CCBಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ. ನಂತರ ಸ್ಥಳಕ್ಕೆ ನಮ್ಮ ಶ್ವಾನ ದಳವನ್ನು ಕರೆಸಿಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದವು. ಸುಮಾರು 100 ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ 3:15 ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು, ಅದಕ್ಕೆ ಸಂಬಂಧಿಸಿದಂತೆ 5 ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೂ ಸ್ಥಳಕ್ಕೆ ನಮ್ಮ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಸಹ ಭೇಟಿ ಮಾಹಿತಿಯನ್ನ ಇವಾಗ ಹಂಚ್ಕೊಂಡ್ರು, ನೀವು ಕೂಡ ಗಮನಿಸಿದ್ದೀರಿ. ಬಟ್ ಇಲ್ಲಿ
ಮುಖ್ಯವಾಗಿ ಬರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಡ್ರಗ್ ಮಾಫಿಯಾ ಅನ್ನುವಂಥದ್ದು, ಮಾದಕ ವಸ್ತುವಿನ ಚಲಾವಣೆ ಅನ್ನೋದು ಎಷ್ಟರ ಮಟ್ಟಿಗೆ ಬೇರೂರಿದೆ ಅನ್ನೋದನ್ನು ನೋಡಬೇಕು. ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೊಂದು ದಿವಸ ಇಟ್ಟು ಭಾಷಣ ಬಿಗಿಯೋದಕ್ಕೂ ಪ್ರಾಕ್ಟಿಕಲಿ ನೋಡೋದಕ್ಕೂ ಇವತ್ತು ಯುವ ಸಮೂಹ ಅನ್ನೋದು ಇದರ ಜೊತೆ ನೇತು ಹಾಕ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆ ರೇವ್ ಪಾರ್ಟಿಗಳು, ಅದರಲ್ಲಿ ಭಾಗಿಯಾಗೋರು, ಅಲ್ಲಿ ಮಾದಕ ವಸ್ತು ಹೇಗೆ ಬರುತ್ತೆ ಮತ್ತು ಈ ಥರ ಪಾರ್ಟಿ ಮಾಡ್ತಾರೆ ಅನ್ನೋದಾದರೆ ಏನು ಪರ್ಮಿಷನ್ ತೊಗೊಂಡು ಮಾಡ್ತಾರೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಸರ್ ಇದ್ದಾರೆ. ನಮಸ್ಕಾರ ಸರ್. ರೈಟ್, ಇದು ಹೋರಾಟಗಾರರಾಗಿರುವಂಥ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಅವರಿದ್ದಾರೆ. ನಮಸ್ಕಾರ. ಇನ್ನು ಸಾಮಾಜಿಕ ಹೋರಾಟಗಾರರಾಗಿರುವಂಥ ಭರತ್ ಗೌಡ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ನಮಸ್ಕಾರ ಭರತ್ ಅವರೇ. ನಮಸ್ಕಾರ. ಮಾತಾಡ್ತೀನಿ ನಿಮ್ಮ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ಬಸವರಾಜ್ ಸರ್, ಈಗ ಏನಂತ ಹೇಳಿದ್ರೆ ಪಾರ್ಟಿ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಇಚ್ಛೆ ಇರುತ್ತೆ ನೋಡಿ. ಇಂಥ ಪಾರ್ಟಿಗಳು ಅಂದಾಗ ಬರ್ಡೇ ಪಾರ್ಟಿ ಅಂತ ಪರ್ಮಿಷನ್ ತೊಗೊಂಡು ಅಲ್ಲಿ ಬೇಕಾಬಿಟ್ಟು ಹೆಂಗೆ ಬೇಕಂದ್ರೆ ಹಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಪರ್ಮಿಷನ್ ಯಾವುದೋ ಕಾರಣಕ್ಕೆ ತಗೊಂತಾರೆ, ರೈಟ್. ಬಟ್ ಇಲ್ಲಿ ಆ ಪೋಸ್ಟರ್ ಹಾಕ್ತಾರೆ ನೋಡಿ, ಆವಾಗ ಪೊಲೀಸ್ನವ್ರಿಗೆ ಮಾಹಿತಿ ಸಿಗಲ್ವಾ ಅಂತ. ಸನ್ಸೆಟ್ ಟು ಸನ್ ರೈಸ್ ಅಂತೆ. ಆದರೆ ಅವ್ರಿಗೆ ಗೊತ್ತು ಸಾಯಂಕಾಲ 5 ಗಂಟೆಯಿಂದ ಬೆಳಗಿನ ಜಾವ 5-6 ಗಂಟೆವರೆಗೂ ನಾವು ಪಾರ್ಟಿ ಮಾಡ್ತೀವಿ ಅನ್ನೋ ಕ್ಲಾರಿಟಿಲೇ ಪೋಸ್ಟ್ರು ಹಾಕ್ತಾರೆ ಅನ್ನೋದಾದರೆ ಮಾಹಿತಿ ಇರಲ್ವಾ ಪೊಲೀಸ್ನವ್ರಿಗೆ? ಇಲ್ಲ, ನೀವು ಹೇಳ್ದಂಗೆ ಬರ್ತ್ಡೇ ಅದು ಪರ್ಮಿಷನ್ ತೊಗೊಂಡಿರ್ತಾರೆ, ಹಾಂ, ಬಟ್ ಮಾಡೋದು ಬೇರೆ ಕೆಲಸ. ಹೌದು. ಇದು ಏನಾಗ್ತದೆ, ಊರು ಹೊರಗಡೆ ನಮ್ದು ಏನು ಜಸ್ಟ್ ಬಾರ್ಡರ್ ಇರ್ತದಲ್ಲ, ನಮ್ಮ ಸ್ಟೇಟ್ ಎಡ್ಜ್ ಬಾರ್ಡರ್ಗೆ, ಆ ಬಾರ್ಡರ್ದಲ್ಲಿ ಮಾಡ್ತಾರೆ ಯೂಶ್ವಲಿ. ಅಂದರೆ ಆ ಕಡೆ ಅವರು ಇದು ಆಂಧ್ರಕ್ಕೆ ಬರ್ತದಂತ ಅವ್ರು ಅನ್ಬೇಕು, ಈ ಕಡೆ ಕರ್ನಾಟಕ ಅಂತ ಅವರು ಆಂಧ್ರದವ್ರು ಅನ್ಬೇಕು. ಸೊ ಆ ಲೆಕ್ಕದಲ್ಲಿ ಎರಡೂ ನಡುವೆ ಮಧ್ಯದಲ್ಲಿ ಅಂಥ ಪಾರ್ಟಿಗಳನ್ನ ಅರೇಂಜ್ ಮಾಡ್ತಾರೆ. ಅದಕ್ಕೆ ಸಿನಿಮಾ ನಟ ನಟಿಯರನ್ನು ಕರೆಸ್ತಾರೆ. ಅಂದರೆ ಗಿರಾಕಿಗಳನ್ನು ಅವ್ರು ಬರ್ತಾರಂದ್ರೆ ಅವ್ರ ಫಾಲೋವರ್ಸ್ ಇರ್ತಾರೆ, ವೈಡ್ ಪಬ್ಲಿಸಿಟಿ ಸಿಗ್ತದೆ. ಎಲ್ಲ VIP ಮಕ್ಕಳು ಬರ್ತಾರೆ, ಈ ರಾಜಕಾರಣಿಗಳ ಮಕ್ಕಳು ಬರ್ತಾರೆ, ಅಧಿಕಾರಿಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಬರ್ತಾರೆ, ನಂತರ ಶ್ರೀಮಂತರ ಮಕ್ಕಳು ಬರ್ತಾರೆ. ಇವರಿಗೆಲ್ಲ ಅಲ್ಲಿ ಡ್ರಗ್ಸ್ ಸಪ್ಲೈ ಇರ್ತದೆ. ಸುಮಾರು 100 ಜನ ಹುಡುಗಿಯರು ಇರ್ತಾರೆ. ಈ ಸಾಕಷ್ಟು ಈ ಥರ ಪಾರ್ಟಿಗಳನ್ನು ಮಾಡ್ತಾರೆ. ಅಲ್ಲಿ ಏನಾಗಿದೆ ಅಂದರೆ ಈ ಲೋಕಲ್ ಪೊಲೀಸರಿಗೆ ಸ್ವಲ್ಪ ಮಾಹಿತಿ ಇರ್ತದೆ, ಆದರೆ ಅಲ್ಲಿ ಹೇಳೋದು ಅವ್ರಿಗೆ ಮಿಸ್ಗೈಡ್ ಮಾಡಿರ್ತಾರೆ. ಇಷ್ಟೊಂದು ನಾವು ಬರ್ತ್ಡೇ ಮಾಡ್ತೀವಿ ಇಂಥ ಲಿಮಿಟೆಡ್ ಮಾಡಿ ನಾವು ಮುಗಿಸ್ತೀವಿ ಸರ್, ಏನಿಲ್ಲ ಅಂತ ತಿಳ್ಕೊಂಡು ಅವ್ರನ್ನ ಏನಾದರೂ ಒಂದು ಸುಳ್ಳು ಹೇಳಿ ಅವ್ರ ಕಡೆಯಿಂದ ಅವ್ರಿಗೆ ನಾಲೆಜ್ ಇರ್ತದೆ, ಇಲ್ಲ ಅಂತಲ್ಲ, ಬಟ್ ಏನೋ ಒಂದು ಮಿಸ್ಗೈಡ್ ಮಾಡಿ ಹೇಳ್ತಾರೆ. ಅವರು ಅದಕ್ಕೂ ಒಂದು 11-12 ಗಂಟೆಗೆ ಮುಗಿಸ್ತೀವಿ ಸರ್, 11-12ಕ್ಕೆ ಮುಗಿತದೆ ಅಂತ ಹೇಳ್ತಾರೆ. ಬಟ್ ಬೆಳತನ ಚಾಲು ಇಟ್ಟಿರ್ತಾರೆ. ಅವ ಅಲ್ಲಿ ಹೋದ ಎಲ್ಲ ಯಾರಾದರೂ ಕೇಳಿಕ್ ಬಂದರೆ ಅವ್ರನ್ನೂ ಬುಕ್ ಮಾಡಿಬಿಡ್ತಾರೆ. ಸೊ ಹೀಗಾಗಿ ಯಾವುದು ಹೆದರಿಕಿಲ್ಲ, ಸ್ವಲ್ಪ ಅವರು ಪ್ರಭಾವಿಗಳೇ ಇರ್ತಾರೆ. ಪ್ರಭಾವಿಗಳು ಇದ್ದಿದ್ದಕ್ಕೆ ಅವ್ರು ಇವ್ರ ಕಡೆಯಿಂದ ಫೋನ್ ಮಾಡಿಸಿರ್ತಾರೆ. ಪ್ರಭಾವಿಗಳು ಇವತ್ತು ಸರ್ ಪರಿಶೀಲನೆ ಮಾಡ್ಬೇಕಾದ್ರೆ ಎಲ್ಲ ಮುಖ ಮುಚ್ಕೊಂಡಿದ್ರಪ್ಪ. ದುಡ್ಡು ಕೊಡಂಗಿತ್ತಂದ್ರೆ ದುಡ್ಡು ಕೊಡೋರು ತಗೋತಾರೆ, ತಗೊಳ್ಳೋರು ಇದ್ರೆ ದುಡ್ಡು ಕೊಡ್ತಾರೆ. ನಾನು ಹಿಂದೆ ಇಲ್ಲಿ DCP ನಾರ್ತ್ ಈಸ್ಟ್ ಇದ್ದಾಗ ಒಮ್ಮೆ ನೈಟ್ ರೌಂಡ್ಲಿ ಇದ್ವಿ. ನೈಟ್ ರೌಂಡ್ನಾಗ ಇದ್ದಾಗ ನಮ್ಮ ಅಜಯ್ ಕುಮಾರ್ ಸಿಂಗ್ ಕಮಿಷನರ್ ಇದ್ದರು. ಅವಾಗ ಒಂದು ಇದೇ ಥರ ರೇವ್ ಪಾರ್ಟಿ ನಡೀತಾ ಇದೆ ಅಲ್ಲಿ ಸಂಭ್ರಮ ರೆಸಾರ್ಟ್ನಲ್ಲಿ, ಹೋಗಿ ರೈಡ್ ಮಾಡಿ ಅಂತ ಅವ್ರಿಗೆ ಯಾರೋ ಫೋನ್ ಮಾಡಿದ್ದಾರೆ ಸಾಹೇಬರಿಗೆ. ಸೊ ನಾವು ಹೋಗಿ ರೈಡ್ ಮಾಡಿದ್ರೆ ಸುಮಾರು ಒಂದು 200 ಜನ ಒಳಗಡೆ, 200 ಜನ ಒಳಗಡೆ, ಸಾವಿರಾರು ಕಾರುಗಳು ಒಳಗಡೆ, 50 ಮಂದಿ ಹುಡುಗಿಯರು, ಬರೇ ಇದು ಬಿಕಿನಿಯಲ್ಲಿ ಹುಡುಗಿಯರೆಲ್ಲ. ಎಲ್ಲರೂ ಹೋಗಿ ಒಂದು ನಮ್ದು ನಾ ಏನು ಮಾಡಿದೆ, ಜನಗಳು ಭಯಂಕರ ನೋಡಿ, ನಾವೊಂದು 4 ಮಂದಿ ಪೊಲೀಸರು ನಾನು ಇಟ್ಕೊಂಡು ಇದ್ದೀವಿ, ಹೋದ್ವಿ. ಏನು ಜಾತ್ರೆ ನೋಡಿ ನಾವು ಗಾಬರಿ ಆಗ್ಬಿಟ್ವಿ. ಇಲ್ಲಿರೋ 4 ಜನ ಹಾರ್ನ್ ಇದು ಹಾಕ್ಲಿ, ಸೈರನ್ ಹಾಕು ಅಂತ ಅಂದ್ವಿ. ಸೈರನ್ ಹಾಕಿದ್ರೆ ಓಡಿ ಹೋಗೋರು ಹೋಗ್ಲಿ ಅಂತ ಓಡಿ ಎಷ್ಟು 12 ಅಡಿ ಹತ್ರ ಗೋಡೆ ಇದೆ. ಆ ಗೋಡೆ ಜಿಗಿದು ಹೋಗಿದ್ದಾರೆ ನೋಡಿ, ಎಷ್ಟೋ ಮಂದಿ ಕೈಕಾಲು ಮುರ್ಕೊಂಡು ಏನೋ ಹೋಗಿರ್ಬೇಕು. ಭಯ ಇದೆ. ಕೊನೆಗೆ ಅಲ್ಲಿ ಒಂದು ಬಾತ್ರೂಮ್ನಲ್ಲಿ ಅಲ್ಲಿ ಹೋಗ್ತಾರಂತ ಯಾರೋ ಹೇಳಿದ್ರು. ಬಾತ್ರೂಮ್ ಹೋಗಿ ನೋಡಿದ್ರೆ ಒಳಗಡೆ ಎಲ್ಲ 3-4 ಬಾತ್ರೂಮ್ದಲ್ಲಿ ಹುಡುಗಿಯರು, 52 ಹುಡುಗಿಯರು. ಅವ್ರನ್ನೂ ಅರೆಸ್ಟ್ ಮಾಡಿದ್ವಿ. ಸುಮಾರು 100 ಜನ ಹುಡುಗರು ಅರೆಸ್ಟ್ ಮಾಡಿದ್ವಿ. ಯಾವನೋ ಒಬ್ಬ, ನಾವು ಮೇಲೆ ಜಾಕೆಟ್ ಹಾಕಿದ್ದೆ, ಅವ್ನಿಗೆ ಗೊತ್ತಾಗಲಿಲ್ಲ. ಇನ್ಸ್ಪೆಕ್ಟರ್ ಕಮ್ ಹಿಯರ್ ಅಂದ, ಐ ಆಮ್ CO ಸೋ ಆ್ಯಂಡ್ ಸೋ ಅಂದ. ಎರಡು ಜಾಡ್ಸದ ನಮ್ಮ ಇನ್ಸ್ಪೆಕ್ಟರ್ ಒಬ್ಬ, ನಡಿ ಮಗನ ಯಾವ CO ಅಂತ ಹಾಕಿ ಭಾಳ ಅದು ನೋಡಿದ್ರೆ ವಿಚಿತ್ರ. ಎಲ್ಲ ಡ್ರಗ್ಸು, ಅಫೀಮು, ಗಾಂಜಾ, MDMA, ಆನಂತರ ಇದು ಆಶಿಷ್, ಕೊಕೇನು,
ಹೇರ್ ಆಯಿಲ್ ಎಲ್ಲನೂ ಪ್ರತಿಯೊಂದು ಸಪ್ಲೈ ಇರ್ತದೆ ಅಲ್ಲಿ. ಇದು ಮೇನ್ಲಿ ನಮ್ಮಲ್ಲಿ ಬರೋದಂತಂದರೆ ಈ ನೈಜೀರಿಯಾದಿಂದ ಬರ್ತಾರೆ ನೋಡಿ. ಅದ್ರ ಬಗ್ಗೆ ಡೀಟೇಲ್ ತಗೋತೀನಿ ಸರ್ ನಾನು. ಈ ಥರ ರೇಡ್ ಮಾಡಿದಾಗ ಅದು ಕೊನೆಗೆ ನಾವು ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಹ್ಯಾಂಡ್ ಓವರ್ ಮಾಡಿ ಎಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಮುಂದೆ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಕೋರ್ಟಿಗೆ ಕಳಿಸಿದ್ರು. ಬಟ್ ಅದು ಏನಾಗ್ಬಿಡ್ತದೆ, ಅವೆಲ್ಲ ಬೇಲೆ ಬೇಲೆ ಸೆಕ್ಷನ್ ಇರೋದ್ರಿಂದ ಅದ್ರದ್ದು ಎಫೆಕ್ಟೇ ಇಲ್ಲ ನೋಡಿ. ಅಲ್ಲಿ ನಾವು ಡ್ರಗ್ಸ್ ಹುಡುಕಿದ್ವಿ, ಅಲ್ಲಿ ಡ್ರಗ್ಸ್ ಸಿಗಲಿಲ್ಲ, ಬಟ್ ಕನ್ಸ್ಯೂಮ್ ಮಾಡಿದ್ರು. ಅವರು ಮುಂದೆ ಮೆಡಿಕಲ್ ಕಳ್ಸಪ್ಪ ಅವ್ರನ್ನೆಲ್ಲ ಅಂತ ಹೇಳಿದ್ವಿ. ಅದು ಏನು ಮಾಡಿದ್ರು ನಮಗೆ ಗೊತ್ತಾಗಲಿಲ್ಲ. ಅದು ಬೇರೆ ಬೇರೆ ಡಿವಿಷನ್ ಬರ್ತಾ ಇತ್ತು. ಅದು ಏನು ಟೆಸ್ಟ್ ಮಾಡಿಸಿದ್ರು ಏನು ಮಾಡಿದ್ರು ಗೊತ್ತಾಗಲಿಲ್ಲ. ಬಟ್ NDPS ಏನಾದರೂ ಆ್ಯಕ್ಷನ್ ಇದು ಕಾಯ್ದೆ ಕಾನೂನು ಹಚ್ಚಿದ್ರೆ ಅವ್ರಿಗೆ ನಾನ್ ಬೆಲೆಬಲ್ ಅದು. NDPS ನಾನ್ ಬೆಲೆಬಲ್ ಆಗ್ತದೆ. ಬಟ್ ಇದು ನಮ್ಮವರು ಹಚ್ಚದೇ ಇದ್ರೆ ಅದು ಬೆಲೆಬಲ್ ಸೆಕ್ಷನ್ ಆಗಿಬಿಡ್ತದೆ. ಕರೆಕ್ಟ್. ಬರೀ ಕುಡಿದ್ರು ಇದು ಮಾಡಿದ್ರು ಓವರ್ ಟೈಮಿಂಗು KP ಆ್ಯಕ್ಟ್ ಪ್ರಕಾರ ಕೇಸ್ ಹಾಕಿ ಕಳಿಸ್ಕೊಡ್ತಾರೆ. ಅದೇನು ಅದರಿಂದ ಏನು ಎಫೆಕ್ಟ್ ಆಗೋದಿಲ್ಲ, ಏನಿಲ್ಲ. ಭಾಳ ಆದರೆ ಕೋರ್ಟಲ್ಲಿ ಒಂದು ದಂಡ ಆಗ್ತದೆ, ದಂಡ ಕೊಟ್ಟು ಹೋಗ್ತಾರೆ. ಕಠಿಣ ಇಲ್ದಿರೋದ್ರಿಂದಾಗಿನೇ ಇದು NDPS ಆ್ಯಕ್ಟು ಕೇಸ್ ಹಾಕ್ಬೇಕು. ಅಂದರೆ ಅದು ನಾನ್ ಬೆಲೆಬಲ್ ಸೆಕ್ಷನ್ನು, ಕಮಿಟೇಬಲ್ ಕೇಸು, ಅದರಿಂದ ಯಾರೂ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಕೇಸುಗಳನ್ನ ನಮ್ಮವರು ಮಾಡೋದಲ್ಲ ಉದ್ದೇಶಪೂರ್ವಕವಾಗಿ. ಯಾಕಂದ್ರೆ ಅವ್ರಿಗೆ ಎಲ್ಲ ಕನೆಕ್ಷನ್ ಇರ್ತದೆ. ಎಲ್ಲ ಏನೋ ಅವ್ರಿವ್ರ ಕಡೆಯಿಂದ ಹೇಳಿಸಿ ವಸೂಲಿ ಹಚ್ತಾರೆ, ವಸೂಲಿ ಹಚ್ಚಿ ಅವ್ರಿವ್ರ ಕಡೆಯಿಂದ ಮಾತಾಡಿಸ್ತಾರೆ. ಯಾಕಂದ್ರೆ ಅವ್ರಿವ್ರ ಕಡೆಯಿಂದ ಇವರು ಪೋಸ್ಟಿಂಗ್ ತೊಗೊಂಬಂದಿರ್ತಾರೆ, ಮತ್ತೆ ಯಾರು ಪೋಸ್ಟಿಂಗ್ ಮಾಡಿರ್ತಾರೆ ಅವ್ರ ಮಾತು ಕೇಳಬೇಕಾಗ್ತದೆ. ಸೊ ಹಿಂಗಾಗಿ ಅದು ಕಷ್ಟ ಆಗ್ತದೆ. ಬಟ್ FIR ಮಾಡುವಾಗ NDPS ಆ್ಯಕ್ಟ್ ಹಾಕಬೇಕು. ಮುಂದೆ ಅವರು ಕೊಡ್ಲಿ ಬಿಡ್ಲಿ, ಅಟ್ಲೀಸ್ಟ್ NDPS ಹಾಕಿದ್ರೆ ಒಂದು 15 ದಿವಸ ಅಂತೂ ಖಂಡಿತ ಒಳಗಿರ್ತಾರೆ. ರೈಟ್ ಸರ್. 6764 ಪ್ರಕರಣ. ಈಗ ನಾನು 1 ವರ್ಷದ ಅವಧಿಯಲ್ಲಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟು. ಪಾಪ ಅವರು ಕೂಡ ಅದೇನದು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಭಾಷಣ ಮಾಡ್ತಾರೆ. ಆ ಭಾಷಣಕ್ಕೂ ಆಗ್ತಿರೋ ರೇವ್ ಪಾರ್ಟಿಗಳಿಗೂ ಅಲ್ಲಿ ಸಿಗೋ ಡ್ರಗ್ಸ್ಗೂ ತಾಳಮೇಳನೇ ಇಲ್ಲ. ಶೆಟ್ರೆ, ಈ ಹಿಂದಿನ ಪ್ರಕರಣಗಳನ್ನು ಹೋಲಿಕೆ ಮಾಡಿದರೆ ಈ ಸರ್ಕಾರದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಒಂದು ದೃಢ ನಿರ್ಧಾರ ತಗೊಂಡಿದ್ದಾರೆ. ಯಾಕೆ ಅದಕ್ಕೆ ಉದಾಹರಣೆ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ, ನಾವು ಈ ಪಬ್ಬು ಲೈವ್ ಬ್ಯಾಂಡ್ಗಳನ್ನು ಬಂದ್ ಮಾಡಿಸ್ಬೇಕು ಅಂತ ಒಂದು ಹೋರಾಟ ತಗೊಂಡಾಗ ನಾನು ಹಿಂದಿನ ಸರ್ಕಾರ ಇರುವಾಗಲೇ ಅದ್ರ ವಿರುದ್ಧ ಹೋರಾಟ ತಗೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ. ಆದರೆ ನಮಗದು ಫಲ ಕಂಡಿರಲಿಲ್ಲ. ಅಂದರೆ ಕಡೆ ಹಂತದಲ್ಲಿತ್ತು ಸರ್ಕಾರ. ಸೊ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕಾಗಿ ಅವರು ಇದು ಮಾಡಿದರು. ಬಟ್ ಈ ಸರ್ಕಾರ ದೃಢವಾಗಿ ಈಗ 1 ವರ್ಷದಿಂದ ಸಂಪೂರ್ಣವಾಗಿ ಲೈವ್ ಬ್ಯಾಂಡ್ಸ್ ಮತ್ತು ಪಬ್ಗಳನ್ನು ಬಂದ್ ಮಾಡಿದೆ. ಸೊ ಅಂದರೆ ರೇವ್ ಪಾರ್ಟಿಗಳು ಕೂಡ ಭಾಳ ಕಡಿಮೆ ಆಗಿದೆ. ಹೋದ ಸಲಕ್ಕೂ ಈ ಸಲಕ್ಕೂ ಟ್ಯಾಲಿ ಮಾಡಿದರೆ ಭಾಳ ಕಡಿಮೆ ಆಗಿದೆ. ಆದರೆ ನಮ್ಮ ಸಾಹೇಬರು ಭಾಳ ಚೆನ್ನಾಗಿ ಹೇಳಿದರು. ಅವರು ಯಾವ ರೀತಿ ಅಂತ ಹೇಳಿದರೆ, ನೇರವಾಗಿ ಹೇಳಿಲ್ಲ. ಅವರು DCP ರ್ಯಾಂಕ್ ಆಗಿರೋದ್ರಿಂದ ನೇರವಾಗಿ ಹೇಳಿಲ್ಲ. ಏನು ಹೇಳಬೇಕು ಅದಷ್ಟನ್ನು ಮನಸ್ಸಲ್ಲಿ ಇದ್ದಿದ್ದಷ್ಟು ನೋವನ್ನು ಹೇಳ್ಕೊಂಡ್ಬಿಟ್ರು. ಅಂದರೆ ಈ ಭಾಳ ಸ್ಪಷ್ಟವಾಗಿ ಅವರು ಬಿಡಿಸಿ ಹೇಳಿದ್ರು. ಆದರೆ ನಾವು ಅದನ್ನು ಬಿಡಿಸಿ ಹೇಳ್ಬೋದು, ಅವ್ರಿಗೆ ಬಿಡಿಸಿ ಹೇಳುವಾಗ ಸ್ವಲ್ಪ ಇದಾಗ್ತದೆ. ಬಟ್ ಅವ್ರು ಬುದ್ಧಿವಂತರು ಏನು ಮಾಡಿದ್ದಾರೆ ಅಂದರೆ, ತಿಳಿದವರಿಗೆ ಅಷ್ಟು ಮಾತು ಸಿಕ್ಕಾಪಟ್ಟೆ ದೊಡ್ಡ ಆಯಿತು. ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲದೂ ಹೇಳ್ಬಿಟ್ರು. ಅಂದರೆ ರಾಜಕಾರಣಿಗಳ ಮಕ್ಕಳಿಗೂ ತಾಗಿಸಿದ್ರು, ರಾಜಕಾರಣಿಗಳಿಗೂ ತಾಗಿಸಿದ್ರು, ಅಧಿಕಾರಿಗಳು ಮತ್ತು ಅಧಿಕಾರಿಗಳ ಮಕ್ಕಳಿಗೂ ಮಾತಿನಲ್ಲೇ ತಾಗಿಸಿದ್ರು. ಇದು ಸತ್ಯ, ಇದು ವಾಸ್ತವಾಂಶ. ಏನಾಗಿದೆ ಅಂತ ಹೇಳಿದರೆ, ಇವತ್ತು ಒಂದನೇದಾಗಿ ಅವರು ಆಂಧ್ರ ಮೂಲದವರು ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಹೌದಾದರೆ ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕಾಗಿಯೇ ನೈಜೀರಿಯಾ ಪ್ರಜೆಗಳಾಗಿರ್ಬೋದು, ಇಲ್ಲಿ ಕರ್ನಾಟಕದವ್ರು ಯಾರು ಈ ಮಟ್ಟದ ಒಂದು ಇದನ್ನು ಯಾವತ್ತೂ ಮಾಡಿದ್ದಿಲ್ಲ. ಈಗ ಮೊನ್ನೆ ಒಂದು ನಿಮಗೆ ದರ್ಶನ್ ಅವರು, ಫಿಲ್ಮ್ ಆ್ಯಕ್ಟರ್ ದರ್ಶನ್ ಅವರೆಲ್ಲ ಇದ್ದಿದ್ದು ಒಂದು ಆಯಿತು ಅನ್ನೋದು ಬಿಟ್ಟರೆ ಸದ್ಯ ಇಲ್ಲ. ಈಗ ಇಲ್ಲಿವರೆಗೆ ಏನು ನಡೆದಿದೆ ಅದರಲ್ಲಿ ಹೆಚ್ಚಿನ ಅಂಶ ಯಾವುದಿದೆ ಅಂತ ಹೇಳಿದರೆ, ಬೇರೆ ರಾಜ್ಯದಿಂದ ಬಂದವರು. ನಿಮಗೆ ಹೊಸೂರು ಕಡೆನೇ ತುಂಬ ಜಾಸ್ತಿ, ಅದರ ಹೆಸರುಗಳೆಲ್ಲ ಭಾಳ ಲೇಟೆಸ್ಟ್ ಆಗಿರ್ತದೆ. ಹೊಸೂರು ಕಡೆ ನಡೆಯುವಂಥದ್ದು, ಜಿಗಣಿ ಕಡೆ ಎಲ್ಲ ಒಂದೆರಡು ನಡೀತಾ ಇದ್ದದ್ದನ್ನು ನಾವು ನಿಲ್ಲಿಸಿದ್ವಿ, ತಡೆಯೋದು ಕೂಡ ಮಾಡಿದ್ವಿ. ನಾವು ಅಲ್ಲಿ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಇದನ್ನು ನಡೆಸಿದ್ದೆ. ಹೋದಾದ್ರೆ ನಾವು ಖಂಡಿತವಾಗಿ ಅದ್ರ ಮೇಲೆ ನಾವು ಇದು ಮಾಡಬೇಕಾಗ್ತದೆ, ಅದನ್ನು ಪ್ರತಿಭಟಿಸಬೇಕಾಗ್ತದೆ ಅಂತ ಬಿಟ್ಟು ಹೇಳಿ ನಿಲ್ಲಿಸಿದ್ವಿ. ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದರೆ ಪರಿಸ್ಥಿತಿ, ಇವ್ರು ರೇವ್ ಪಾರ್ಟಿ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಸ್ಕೂಲಿಗೆ ಮಕ್ಕಳನ್ನ ಕಳಿಸಿದಾಗ ಮಕ್ಕಳನ್ನ ಯಾವ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋದು ಕೂಡ ನಮಗೆ ಭಯ ಬರುವಂಥ ಒಂದು ಪರಿಸ್ಥಿತಿಗೆ ಹೊರ ರಾಜ್ಯದಿಂದ, ಹೊರ ದೇಶದಿಂದ ಬಂದಂಥ ನೈಜೀರಿಯಾ ಪ್ರಜೆಗಳಾಗಿರ್ಬೋದು, ಅವರು ಅಂಥ ಮಟ್ಟಕ್ಕೆ ನಮ್ಮನ್ನು ತಂದಿಟ್ಟಿದ್ದಾರೆ. ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ರಾಜಕಾರಣಿಗಳು ಅರ್ಥ ಮಾಡ್ಕೋಬೇಕಾಗಿದ್ದು ಒಂದೇ,
ಇದು ಒಂಥರ ಭಸ್ಮಾಸುರನ ಕತೆ ಥರ. ಇದು ಹೇಗೆ ಅಂತ ಹೇಳಿದ್ರೆ, ಅವನ ಕೈ ಅವನಿಗೆ ವರ ಕೊಟ್ಟಿದ್ದಾರೆ, ಈಗ ಕೈ ಯಾರ ತಲೆ ಮೇಲೆ ಇಟ್ಟಿರೋದು ಅದು ಕೊನೆಗೆ ನಮ್ಮ ತಲೆ ಮೇಲೆ ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಅವ್ರ ಮಕ್ಕಳು ಕೂಡ ಓದ್ಬೇಕಲ್ವಾ, ಅಧಿಕಾರಿಗಳ ಮಕ್ಕಳು ಅದೇ ಸ್ಕೂಲಿಗೆ ಹೋಗ್ಬೇಕಲ್ವಾ, ರಾಜಕಾರಣಿಗಳ ಮಕ್ಕಳು ಅದೇ ಸ್ಕೂಲಿಗೆ ಹೋಗ್ಬೇಕಲ್ವಾ. ಸೊ ಇವರು ಹುಟ್ಟು ಹಾಕಿದ ಒಂದು ಇದು ಅಂದ್ರೆ ಅವರ ದುಡ್ಡಿನ ವ್ಯಾಮೋಹಕ್ಕ ಅಥವಾ ಅವ್ರದ್ದು ಯಾವುದೋ ಒಂದು ವ್ಯಾಮೋಹಕ್ಕಾಗಿ ಹುಟ್ಟು ಹಾಕಿದ ಒಂದು ಸಂಸ್ಕೃತಿ ನಮ್ಮನ್ನೇ ತಿನ್ನುತ್ತೆ ಅನ್ನೋದನ್ನ ಅವರು ಮರ್ತಿದ್ದಾರೆ. ಅದನ್ನ ದಯವಿಟ್ಟು ಅದನ್ನ ಅರ್ಥ ಮಾಡಿಕೊಂಡು ಇಂಥ ರೇವ್ ಪಾರ್ಟಿಗಳಾಗ್ಲಿ, ಈಗ ಒಂದು ಇಂಟೆಲಿಜೆನ್ಸಿ ಅಂತ ಇರ್ತದೆ, ಈಗ ಸೊ ನೋಡ್ತಾ ಇದ್ದೀರಲ್ಲ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಮಾದಕ ವಸ್ತು ಅನ್ನೋದು ಕರ್ನಾಟಕದಲ್ಲಿ ಅದರಲ್ಲೂ ಪಾರ್ಟಿಗಳಲ್ಲಿ ಹೇಗೆ ವಿಜೃಂಭಿಸ್ತಾ ಇದೆ ಅಂತ. ಬಹಳ ಮುಖ್ಯವಾಗಿ ಡ್ರಗ್ಸ್ ಅಂದಾಗ ಅದಿಲ್ಲ, ಅದನ್ನು ಬಳಕೆ ಮಾಡೋದ್ರಿಂದ ಆಗುವಂಥ ಅಪಾಯಗಳ ಬಗ್ಗೆ ಅರಿವಿದ್ರೂ ಕೂಡ ಡ್ರಗ್ಸ್ ಎಲ್ಲ ಕಡೆ ಸುತ್ತುವರೆದಿದೆ, ಬೇರು ಮಟ್ಟದಿಂದಾನೆ ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡೋದು ಯಾರು? ಆಯೋಜಕರೇ ಸಪ್ಲೈ ಮಾಡ್ತಾರೆ, ಬರುವಂಥ ಗೆಸ್ಟ್ ಐಷಾರಾಮಿ ಗೆಸ್ಟ್ಗಳು ಇರ್ತಾರಲ್ಲ ಅವರೇ ತೊಗೊಂಬರ್ತಾರೆ. ಇಂಟರ್ನಲ್ಲಿ ಇದು ಹೆಂಗೆ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹೈಫೈ ರೇವ್ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭರತ್ ಗೌಡ್ರೆ, ನೀವು ತಿಳಿಸ್ಬೇಕು, ಯುವ ಸಮೂಹ ಅನ್ನೋದು ಇದಕ್ಕೆ ಬಲಿಯಾಗ್ತಾ ಇದೆ, ಏನಂತೀರಿ? ಮೇಡಮ್ ಅವರೇ, ಒಂದು ಕಾನೂನುಗಳು ಫಸ್ಟ್ ಗಟ್ಟಿ ಆಗಬೇಕು. ಇಲ್ಲಿವರೆಗೂ ಆಗಿರುವಂತ ಕೇಸುಗಳಲ್ಲಿ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಮತ್ತೆ ಆ ಕೇಸುಗಳು ಯಾವ ರೀತಿ, ಆ ಫೈಲ್ಗಳೆಲ್ಲ ಎಲ್ಲಿದೆ, ಏನಾಗಿದೆ, ಎಂಡ್ ರಿಸಲ್ಟ್ ಏನು, ಯಾರಿಗೂ ಗೊತ್ತಿಲ್ಲ. ನಾವ್ ಈ ರೀತಿ ಒಂದು ಕೇಸ್ ಬಂದಾಗ ನಾವಾಗ್ಲಿ ನೀವಾಗ್ಲಿ ಒಂದು ಚರ್ಚೆ ಚೆನ್ನಾಗಿರ್ತದೆ, ಒಂದು ಅರ್ಧ ಗಂಟೆ ಕುತ್ಕೋತೀವಿ, ಒಂದ್ ತಾಸು ಕುತ್ಕೋತೀವಿ, ಮಾತಾಡ್ತೀವಿ, ಹೋಗ್ತೀವಿ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಈಗ ಸಾಹೇಬ್ರು ಹೇಳ್ದಂಗೆ NDPS ಆಕ್ಟ್ ಹಾಕ್ಲಿಲ್ಲ ಅಂದ್ರೆ ನಾನ್ ಬೇಲೇಬಲ್ ಆಗ್ತದೆ, ಹಾಕ್ಲಿಲ್ಲ ಅಂದ್ರೆ ಹಾಕಿದ್ರೆ ಸಿಗುವಂತದ್ದು ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಅಂದ್ರೆ ಬೇಲೆಬಲ್ ಅಂತ ಭರತ್ ಗೌಡ್ರೆ, ಏನೇ ಕೇಸ್ ಹಾಕಿದ್ರು ಬೇಲೆಬಲ್ ಆಗಿರೋದ್ರಿಂದಾಗಿ ಬೇಲೆಬಲ್ ಇರುತ್ತೆ. ಮತ್ತೆ 15 ದಿನದಲ್ಲಿ ನೀವು ಬೇಲೆಬಲ್ ಇಲ್ಲ ಅಂದ್ರೆ 15 ದಿನದಲ್ಲಿ ಹೊರಗಡೆ ಬರ್ತಾರೆ. NDPS 15 ದಿನದಲ್ಲಿ ಬರ್ತಾರೆ. ನಾನು ಹೇಳ್ತಿರೋದು ಅದೇ, ಇಲ್ಲಿ ವ್ಯತ್ಯಾಸಗಳು ತಿಳ್ಕೊಳ್ಳೋಣ. ಇವರು ಪ್ರಭಾವಿಗಳಾಗಿರೋದ್ರಿಂದ, ಇವರ ಬ್ಯಾಕ್ ಗ್ರೌಂಡ್ ತುಂಬಾ ಶ್ರೀಮಂತ ಕುಟುಂಬಗಳು, ಮತ್ತೆ ರಾಜಕಾರಣಿಗಳು ಅಥವಾ ಸಮಾಜದಲ್ಲಿರುವಂತ ದೊಡ್ಡ ಉದ್ಯಮಿಗಳ ಮಕ್ಕಳಾಗಿರೋದ್ರಿಂದ ಇವ್ರದೆಲ್ಲ ಲಿಂಕ್ಗಳು ತುಂಬಾ ದೊಡ್ಡದಾಗಿರ್ತದೆ. ಹೇಗೋ ಬಂದ್ಬಿಡ್ತಾರೆ ಹೊರಗಡೆ. ಆದ್ರೆ ಪಾಪ ಯಾರೋ ಏನೋ ಕಾರಣಾಂತರಗಳಿಂದನೋ ಅಥವಾ ಅವಶ್ಯಕತೆನೋ ಅಥವಾ ಸಿಚುಯೇಷನ್ ಇಂದ ಒಂದು 1,000 ರೂಪಾಯಿ 2,000 ರೂಪಾಯಿ ಕಳ್ತನ ಮಾಡಿದ್ರು ಜೈಲಿಗೆ ಕೊಳಿತಾನೆ ಇರ್ತಾನೆ. ಇಲ್ಲಿ ಈ ಭೇದ ಭಾವಗಳಿದೆಯಲ್ಲ, ಕಾನೂನುಗಳು ಫಸ್ಟ್ ಕಠಿಣ ಆಗ್ಬೇಕು, ಶಿಕ್ಷಾ ರೂಪಗಳು ಕಠಿಣವಾಗ್ಬೇಕು, ಮತ್ತೆ ಎಲ್ಲ ಕೇಸುಗಳ ಫಾಲೋ ಅಪ್ ಇರಬೇಕು. ಈಗ ನಮಗೆ ನೀವು ಹೇಳ್ದಂಗೆ ಈಗ ಒಂದು ಲಿಸ್ಟ್ ಕೊಟ್ರೆ ಎಷ್ಟು ಕೇಸ್ ಇನ್ನೂ ಇದೆ ಅಂತ. ನಂತರ ನಮ್ಮ ಯುವ ಪೀಳಿಗೆಗೆ ಒಂದು ಗುರಿ ಇಲ್ಲ, ಗೊತ್ತು ಗುರಿ ಎರಡೂ ಇಲ್ಲ. ಯುವ ಪೀಳಿಗೆಗೆ ಮತ್ತೆ ಸಂಸ್ಕಾರ ಅನ್ನೋದು ಸಿಗ್ತಾ ಇಲ್ಲ. ಅಲ್ಲಿ ಮನೆಯಲ್ಲಿ ತಂದೆ ತಾಯಿ ಕೇಳೋದಿಲ್ಲ, ಶಾಲೆಯಲ್ಲಿ ಇರೋರ್ಗು ಈಗ ಮೊದ್ಲಿಗೆ ಶಿಕ್ಷಕರು ಅಂದ್ರೆ ಒಂದು ದೈವ ಸಮಾನ ಇತ್ತು. ಅವ್ರು ಹೊಡೆದ್ರು ಬಡಿದ್ರು ನಮ್ಮ ಮಕ್ಕಳ ಒಳ್ಳೇದಕ್ಕೋಸ್ಕರ ಹೊಡಿತಾರೆ, ಬಡಿತಾರೆ, ಬೈತಾರೆ ಅನ್ನುವಂಥದ್ದಿತ್ತು. ಇವತ್ತು ಶಿಕ್ಷಕರು ಕೂಡ ಅವ್ರನ್ನ ಬೈಯೋಂಗಿಲ್ಲ, ಹೊಡಿಯೋಂಗಿಲ್ಲ. ಇವೆಲ್ಲ ಏನಾಗಿದೆ, ನಾವು ಎಲ್ಲೋ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಮತ್ತೆ ಪಾಶ್ಚಾತ್ಯ ದೇಶವನ್ನ ಫಾಲೋ ಮಾಡ್ತಾ ಇರೋದ್ರಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರ ಕೊಡದೇ ಇರೋದು ಕೂಡ ಇದಕ್ಕೆಲ್ಲ ಕಾರಣ ಅಂತ ನಾನು ಒಂದು ಕಡೆ ಭಾವಿಸಿದ್ದೇನೆ ಮೇಡಮ್ ಅವರೇ. ಕರೆಕ್ಟ್ ಭರತ್ ಗೌಡ್ರೆ, ಮಾತಾಡ್ತೀನಿ ನಿಮ್ ಜೊತೆ. ಸರ್, ಈಗ ಡ್ರಗ್ಸ್ ಅಂದಾಗ ಏನೋ ಪಾರ್ಟಿ ಮಾಡ್ತಾರೆ ಅನ್ನೋದಾದ್ರೆ ಅವ್ರಿಗೆ ಹೆಂಗೆ ಸಪ್ಲೈ ಆಗುತ್ತೆ? ಅದಕ್ಕೆ ಅಂತಾನೆ ಪೆಡ್ಲರ್ಗಳಿರ್ತಾರೆ. ಈಗ ಆಯೋಜಕರ ಕಡೆಯಿಂದನೇ ಲಭ್ಯ ಆಗತ್ತಾ ಅಥವಾ ಬರುವಂಥ ಈ ಈಗ ಅಲ್ಲಿ ಆಡಿ ಜಾಗ್ವಾರು ಇಂಥ ಕಾರ್ಗಳಲ್ಲೆಲ್ಲ ಬಂದಿರೋದು ಬರುವ ಗೆಸ್ಟ್ ಅದನ್ನು ತೊಗೊಂಬರ್ತಾರೆ? ಹೇಗದು ಅಲ್ಲಿ ವರ್ಕೌಟ್ ಆಗೋದು ಪಾರ್ಟಿಗಳಲ್ಲಿ? ಅವರು ಬರುವಂಥ ಗೆಸ್ಟ್ಗಳೇನಿರ್ತವೆ, ಕೆಲವೊಂದು ಇದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಕೆಲವೊಬ್ರು ಗಾಂಜಾ ಇದಕ್ಕೆ ಮಾತ್ರ ಇಷ್ಟಪಡ್ತಾರೆ, ಕೆಲವೊಬ್ರು ಆಶೀಷ್ ಮಾಡಲಿಕ್ಕೆ ಸೇವನೆ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ರು ಆಶೀಷ್ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಕೆಲವೊಬ್ರು ಟ್ಯಾಬ್ಲೆಟ್ಸ್ MDMA ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. ಹೀಗೆ ಅವರು ಅಡಿಕ್ಷನ್ದಲ್ಲಿ ಇರ್ತದೆ. ಅಂದ್ರೆ ಇವರು ಡೇಟಾ ಕಲೆಕ್ಟ್ ಮಾಡಿರ್ತಾರೆ, ಮಾಡಿರ್ತಾರೆ. ಮತ್ತೆ ಅಲ್ಲಿ ಪೆಡ್ಲರ್ಸ್ ಇರ್ತಾರೆ, ಸಪ್ಲೈಯರ್ಸ್ ಇರ್ತಾರೆ, ಅವರೆಲ್ಲ ಸಪ್ಲೈ ಮಾಡ್ತಿರ್ತಾರೆ. ಪಾರ್ಟಿ ಮಾಡೋನಿಗೆ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇರ್ತದೆ. ಅವ್ರ ಕಾಂಟ್ಯಾಕ್ಟ್ ಇರ್ತದೆ, ಒಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ. ಆ ಕೋಡ್ ನಂಬರ್ದಿಂದ ಅವ್ರದೇ ಆದ ಒಂದು ಆ್ಯಪ್ ಇರ್ತದೆ. ಆ ಆ್ಯಪ್ನಲ್ಲಿ ಮೆಸೇಜ್ ಕೊಟ್ಟರೆ ಅವರೆಲ್ಲರೂ ಬಂದು ಅಲ್ಲಿ ಗ್ಯಾದರ್ ಆಗ್ತಾರೆ. ಇದು ಅವರು ಕಾಲ್ ಕೊಡುವಂಥ ಸಿಸ್ಟಮು. ಅಲ್ಲಿ ಬಂದು ಗ್ಯಾದರ್ ಆಗ್ತಾರೆ. ಗ್ಯಾದರ್ ಆಗಿ ಬಂದಾಗ ಅವ್ರಿಗೆ ಬೆಳ್ತಾರೆ, ಇಂಥ VIP ಬರ್ತಾರೆ, ಇಂಥ ನಟಿಗಳು ಬರ್ತಾರೆ, ಇಂಥ ನಟ ಬರ್ತಾನೆ, ಇಂಥ VIP ಬರ್ತಾರೆ ಅಂದ್ಕೊಳ್ಳೇನೆ ಇನ್ನೂ ಅಷ್ಟು ಜನ ಹೆಚ್ಚಿಗೆ ನೋಡ್ಲಿಕ್ಕೆ ಕಾಂಟ್ಯಾಕ್ಟ್ ಬರ್ತದೆ ಅಂತ ಹಿಂಗೆ ಬರ್ತಾರೆ. ಕೆಲವೊಬ್ರು VIPಗಳು ಅನೇಕ ನಟ ನಟಿಯರು ಸಹ ಅದರಲ್ಲಿ ಭಾಗಿಗಳಾಗಿದ್ದಾರೆ. ಹಿಂದೆ ಕೇಸು ಆಗಿದ್ದಾವೆ, ನೀವು ನೋಡಿದ್ರಿ, ಲಾಸ್ಟ್ ಟೈಮ್ ಕೇಸ್ ಆಗಿದ್ದಾವೆ. ಜೈಲಿಗೆ ಹೋಗಿ ಬಂದರೆ, ಜೈಲಿಗೆ ಹೋಗಿ ಬಂದ್ರು. ಆಮೇಲೆ ಬಟ್ ಏನಾಯ್ತು ಗೊತ್ತಿಲ್ಲ ಅಷ್ಟೇ. ಇದು ನಮ್ಮ ಕರ್ನಾಟಕದ 2 ಜನ ನಟ ನಟಿಯರು ಕೂಡ ಹೋಗಿ ಬಂದಿದ್ದಾರೆ. ಆಗೋದ್ರಿಂದ ಅದು ಅನುಕೂಲತೆ ಇರ್ತದೆ ಅವರಿಗೆ.
ಹೋಸ್ಟೈಲ್ ಮಾಡಲಿಕ್ಕೆ, ಸಾಕ್ಷಿಗಳಿಗೆ, ಪಂಚರಿಗೆ ಹೋಸ್ಟೈಲ್ ಮಾಡಲಿಕ್ಕೆ ಅನುಕೂಲ ಇರ್ತದೆ. 4-5 ವರ್ಷ ಕೇಸ್ ನಡೀತದೆ. ಈಗ ಸರ್ ಇದು ಆನ್ ರೆಕಾರ್ಡ್ಸ್ ಹೌದು 142 ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸ್ನ ವಶಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಅರ್ಥ ಆನ್ ರೆಕಾರ್ಡ್ಸ್ ಸಿಕ್ಕಿದೆ ಅಂದ್ರೆ ಆಫ್ ದ ರೆಕಾರ್ಡ್ ಏನು ಮೇಡಮ್ ನಿಮಗೆ ಹೇಳ್ತೇನೆ, ಈ ಬೆಂಗಳೂರು ಸಿಟಿ ಒಂಥರ ಹಬ್ ಇದ್ದಂಗೆ ಡ್ರಗ್ಸ್ ಅಲ್ಲಿ, ಡ್ರಗ್ ಅಡಿಕ್ಟಿಗೆ ಒಂಥರ ಹಬ್ ಇದ್ದಂಗೆ. ಎಲ್ಲ ರೀತಿಯ ಡ್ರಗ್ಸ್ ಇಲ್ಲಿ ಸಿಗ್ತದೆ ಬೆಂಗಳೂರಲ್ಲಿ. ಎಲ್ಲ ಇಂಟರ್ನ್ಯಾಷನಲ್ ಸ್ಕೂಲು, ಒಳ್ಳೊಳ್ಳೆ ಫೇಮಸ್ ಕಾಲೇಜಸ್ಸು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಇವನ್ ನ್ಯಾಷನಲ್ ನಮ್ಮ ಲಾ ಕಾಲೇಜ್ ಇದಲ್ಲ ಅಲ್ಲಿ ಎಲ್ಲ ಈ ನ್ಯಾಷನಲ್ ಸ್ಕೂಲ್ಗಳು ಇರ್ತಾವಲ್ಲ, ಆ ಸ್ಕೂಲಲ್ಲೇನೆ ಶುರು ಮಾಡ್ತಾರೆ ಚಾಕ್ಲೇಟು, ಪೆಪರ್ಮೆಂಟ್ ಕೊಟ್ಟು, ಆ ಚಾಕ್ಲೇಟ್ಸ್ ಅಲ್ಲಿ ಡ್ರಗ್ ಕಂಟೆಂಟ್ಸ್ ಇರ್ತದೆ. ಮೊದಲು ಫ್ರೀ ಕೊಡ್ತಾರೆ, ಫ್ರೀ ಕೊಟ್ಟು ಅವಾಗ ಅಡಿಕ್ಷನ್ ಸ್ಟಾರ್ಟ್ ಆಗ್ತದೆ. ಆ ನಂತರ ಅಡಿಕ್ಟ್ ಆಗ್ತಾರೆ, ಆಮೇಲೆ ರೊಕ್ಕ ಕೊಟ್ಟು ಶುರು ಮಾಡ್ತಾರೆ. ಆಮೇಲೆ ಮನೆಯಲ್ಲಿ ಕೊಡ್ಲಿಲ್ಲ ಅಂದ್ರೆ ತಂದೆ ತಾಯಿಗೆ ಹೊಡೆದು ಬಡದು ದುಡ್ಡು ಮನೆಯಲ್ಲಿ ತಮ್ಮ ಮನೆಯಲ್ಲೇ ಕಳುವು ಮಾಡ್ಕೊಂಡು ತಗೊಂಡೋಗಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ಕೆ ಶುರು ಮಾಡ್ತಾರೆ. ಇದು ಮೇನ್ ಅಂತಂದ್ರೆ ಇಂಟರ್ನ್ಯಾಷನಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಿಂದ ನಮ್ಮಲ್ಲಿ ಬರೋದು. ಅವ್ರದ್ದೇನು ಉದ್ದೇಶ, ಪಾಕಿಸ್ತಾನದವರು ಇಲ್ಲಿ ಯುವಕರೆಲ್ಲ ಹಾಳಾಗ್ಲಿ ಇಲ್ಲ. ನೋಡಿ ಪಂಜಾಬದಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಕುಡಿದು ನಶೆಯಾಗಿ ಬಿದ್ದಿರ್ತಾರೆ ಹುಡುಗಿಯರು, ಬರೀ ಯುವಕರೇ. ಅವ್ರದ್ದೇನು ಈ ದೇಶ ಹಾಳಾಗ್ಲಿ, ದೇಶ ಯುವಕರ ಸಂತಾನ ನಾಶ ಆಗ್ಬೇಕು, ಆಟೋಮೆಟಿಕ್ ಯುವಕರು ಭಾಳ ಹಾಳಾದ್ರೆ ದೇಶನ ಹಾಳಾದಂಗಲ್ಲ ಮತ್ತೆ. ಸೊ ಈ ಉದ್ದೇಶ ತಗೊಂಡು ಅವ್ರು ಸಪ್ಲೈ ಮಾಡ್ತಾರೆ ಪಾಕಿಸ್ತಾನದಿಂದ, ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ನೋಡಿ ಸರ್, ಈ ಆಫೀಮ್ ಬರೋದು ನಮ್ಮಲ್ಲಿ ಮೇನ್ಲಿ ಗೊತ್ತಿದ್ರು ಯಾಕೆ ಸರ್ ಅಲ್ಲ, ಅದು ಆ ಥರ ಒಮ್ಮೆ ಅದಕ್ಕೆ ಇದು ಅಡಿಕ್ಟ್ ಆದಂದ್ರೆ ಅದು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಈಗ ನಮ್ಮಲ್ಲಿ ಬೇಕಾದಷ್ಟು ಡಿಹೈಡ್ರೇಷನ್ ಸೆಂಟರ್ ಇದಾವೆ. ನಿಮ್ಮ ನಿವಾಸದಲ್ಲಿ ಇದೆ, ಪ್ರೈವೇಟ್ ನಲ್ಲಿಯೂ ಒಂದು 100 ಡಿಹೈಡ್ರೇಷನ್ ಸೆಂಟರ್ ಇದಾವೆ. ನಾವು ಹಾಕ್ತಿವಿ, ಕಳಿಸ್ತೇವೆ, ಏನೋ ಮಾಡಿದ್ವಿ, ಮುಂದೆ ಅದನ್ನ ಯಾರು ಅಬ್ಸರ್ವೇಷನ್ ಮಾಡೋದಿಲ್ಲ. ಮಾನಿಟರ್ ಮಾಡ್ಬೇಕು ಅದನ್ನ. ಅದು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಅವ್ನ ಫ್ರೆಂಡ್ಸ್ ಯಾರಿದ್ದಾರೆ ಅದನ್ನೆಲ್ಲ ನೋಡ್ಬೇಕು. ತಂದೆ ತಾಯಿ ಆದವರು, ಟೀಚರ್ ಆದವರು, ಕ್ಲಾಸ್ನಲ್ಲಿ ಏನಾದರೂ ಸುಂದು ಬರಂಗ್ ಕೂತ್ರೆ, ಮನೆಯಲ್ಲಿ ಏನಾದರೂ ಒಬ್ಬನೇ ಅಲೂಫ್ ಇದ್ದ, ಹೋದ್ಕೊಳ್ಳೆ ಬಗಲ್ ಹಾಕೊಂಡು ಒಳಗೆ ರೂಮ್ನಲ್ಲಿ ಕೂತ್ಕೊಳ್ಳೋದು, ಯಾರ ಜೊತೆಗೂ ಸ್ನೇಹಿತರಿಲ್ಲ, ಯಾರ ಜೊತೆಗೆ ಮಾತಾಡೋದಿಲ್ಲ, ನಗುದಿಲ್ಲ, ಬಹಳ ಸೀರಿಯಸ್ ಆಗಿರ್ತಾನೆ ಅಂದ್ರೆ ಅವ್ನು ಏನಾದ್ರು ಡ್ರಗ್ ಅಡಿಕ್ಟ್ ಇದಾರೆ ಅಂತ ಅರ್ಥ ಆಗುತ್ತೆ. ಆ ಸಿಂಪ್ಟಮ್ಸ್ ಅವೆಲ್ಲ ತಿಳ್ಕೊಬೇಕು ನಾವು. ತಂದೆ ತಾಯಿ ಆದವರು ಅವ್ನು ಹೊರಗೆ ಹೋದಾಗ ಅವ್ನ ರೂಮ್ ಚೆಕ್ ಮಾಡಬೇಕು, ಅವನು ಕಬರ್ಡ್ ಅಲ್ಮೇರ ಎಲ್ಲ ಚೆಕ್ ಮಾಡಿ ನೋಡ್ಬೇಕು, ಏನಿಟ್ಟಾನೆ ಏನಿಲ್ಲ, ಇವ ಯಾಕೆ ಹಿಂಗೆ ಸುಂದ ಆದಂಗೆ ಇರ್ತಾನೆ, ಯಾಕೆ ಅಲೂಫ್ ಆಗಿರ್ತಾನೆ, ಯಾಕೆ ಯಾರ ಜೊತೆಗೂ ಮಿಕ್ಸ್ ಆಗೋದಲ್ಲ, ಸ್ನೇಹಿತರ ಯಾರು ಇಲ್ಲ, ಅವ್ನಿಗೆ ಒಬ್ಬನೇ ಇರ್ತಾನೆ, ಏನೋ ಮೂಡ್ನಲ್ಲಿ ಇರ್ತಾನೆ. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ಅವ್ರು ತಿಂದು ಅದು ತಾಕೋದಿಲ್ಲ, ಕೊನೆಗೆ ಇಂಜೆಕ್ಷನ್ ಮಾಡ್ಲಿಕ್ಕೆ ಕೊಡಕ್ಕೆ ಶುರು ಮಾಡ್ತಾರೆ. ಯಾವಾಗ ಇಂಜೆಕ್ಷನ್ ಮಾಡಿ ದಟ್ ಈಸ್ ದ 3rd ಸ್ಟೇಜ್. ಅದು ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಅವಾಗ ನಾವು ಡಿಹೈಡ್ರೇಷನ್ ಕಳ್ಸಿದ್ರು ಅದು ಇರ್ರಿಪೇರೇಬಲ್, ಕೊನೆಗೆ ಸತ್ತ ಹೋಗೋದು. ಸೊ ಈ ಸ್ಟೇಜ್ನಲ್ಲಿ ಯುವಕರೆಲ್ಲ ಹಾಳಾಗ್ತಾ ಇದ್ದಾರೆ. ಅದಕ್ಕೆ ನಮ್ಮವರು ಬಹಳ ಅಲರ್ಟ್ ಆಗಿರ್ಬೇಕು. ನಮ್ಮಲ್ಲಿದೆ NDPS ಸ್ಕ್ವಾಡ್ ಇದೆ, ನಮ್ಮಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಒಂದು ಸ್ಪೆಷಲ್ ಸ್ಕ್ವಾಡ್ ಇದೆ, CID ಆಫೀಸಲ್ಲಿ ಇದೆ. ಪ್ರತಿಯೊಂದು ಸ್ಟೇಷನ್ದಲ್ಲಿ ಮಾಹಿತಿ ಇದೆ. ಅದು ನಂಬರ್ ಏನ್ ಮಾಡ್ತೀವಿ ನಾವು, ಕೇಸ್ ಬುಕ್ ಮಾಡ್ತೇವೆ, ಯಾವ ಪೆಡ್ಲರ್ ಇರ್ತಾನೆ ಆ ಪೆಡ್ಲರ್ ಅವಂಗೆ ಹಿಡಿದು ಕೇಸ್ ಹಾಕ್ಬಿಡ್ತೇವೆ. ಬಟ್ ಮೇನ್ ಸಪ್ಲೈಯರ್ ಯಾರು, ಮೇನ್ ಯಾರು, ಅದಕ್ಕೆ ಬಾಸ್ ಅವ್ನಿಗೆ ಹಿಡಿಯೋದಿಲ್ಲ ನಾವು. ಅವ್ನು ಎಲ್ಲೋ ಕೂತಿರ್ತಾನೆ. ಹೈದ್ರಾಬಾದ್ನು ನಾವು ಹಿಂದೆ 2 ಟ್ರಕ್ ಗಾಂಜಾ ಸೀಜ್ ಮಾಡಿದ್ವಿ, 2 ಟ್ರಕ್ 2 ಲೋಡು ಹೈದ್ರಾಬಾದ್ ಬಂದಿತ್ತದು. ಹೈದ್ರಾಬಾದ್ ನಾವು ಅಲ್ಲಿ ಹೋದ್ವಿ, ಅಲ್ಲಿ ಹೋಗಿ ಲೋಕಲ್ ಪೊಲೀಸರು ಮಾಡಿ ಅಲ್ಲಿನ ಗುಡಾನ್ದಲ್ಲಿ ಸೀಜ್ ಮಾಡಿ ಇವತ್ತಿನಿಂದ ಇದೆ. ಇದು ನಾವು ನೋಡ್ದಂಗೆ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಆದ್ರೆ ಈಗ ಅದು ಬಹಳಷ್ಟು ಬೃಹತ್ವಾಗಿ ಬೆಳೆದಿದೆ. ಮತ್ತೆ ಎಲ್ಲಾ ಇಂಟರ್ನ್ಯಾಷನಲ್ ಡ್ರಗ್ಸು ಸಿಗ್ತಾ ಇದಾವೆ. ದುರ್ದೈವ ಮೊದಲು ಬರೀ ಗಾಂಜಾ, ಅಫೀಮು ಇಷ್ಟೇ ಎಲ್ಲ ಇತ್ತು. ಈಗೆಲ್ಲ ಆಶೀಶ್ ಏನದು ಲೆಕ್ಕನೇ ಇಲ್ಲ. ಎಲ್ಲ ಇಂಟರ್ನ್ಯಾಷನಲ್ ಏನ್ ಇವರು ನೈಜೀರಿಯಾ ಮಂದಿ, ಕೀನ್ಯಾ ಮಂದಿ, ಈ ನಿಗ್ರೋಗಳನ್ನೇ ಬಂದು ಸಪ್ಲೈ ಮಾಡ್ತಾರೆ. ಹುಡುಗಿಯರೇ ಸಪ್ಲೈ ಮಾಡ್ತಾರೆ. ಅವೆಲ್ಲ ದೈತ್ರು ಇರ್ತಾರೆ. ನಾವು ನೋಡಿದ್ವಿ ಇಲ್ಲಿ KR-ಪುರಂದಲ್ಲಿ. ಆಮೇಲೆ ಅವರೇ ಒಂದು 20,000 ಪ್ರಶ್ನೆ ಮಾಡಕ್ಕಾದ್ರೂ ನೋಡಿ. ಹೋದ್ಸಲ MG ರೋಡಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೀತದೆ ನೈಜೀರಿಯಾ ಪ್ರಜೆಗಳಿಂದ. ಏನಾಯ್ತು ಅದು? ವಿದೇಶಿ ಪ್ರಜೆಗಳ ಮೇಲೆ ಕಾನೂನಿನ ಕ್ರಮ ಆದಾಗ ಅಲ್ಲೊಂದಷ್ಟು ಸ್ವಲ್ಪ ಅದು ಏನಾಗ್ತದೆ ಅಂತ ಹೇಳಿದ್ರೆ, ಅದು ನಮ್ಮ ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದ್ರದ್ದೆಲ್ಲ ಒಪ್ಪಿಗೆ ತಗೋಬೇಕು, ಎಂಬಸಿಯಿಂದ ತಗೋಬೇಕು. ಅದರಿಂದ ಅದು ಇದಾಗೋದ್ರಿಂದ, ವಿದೇಶಾಂಗ ಇದರಲ್ಲಿ ಚರ್ಚೆ ಆಗೋದ್ರಿಂದ ಅದನ್ನ ಏನ್ ಮಾಡ್ತಾರೆ, ಜಾಸ್ತಿ ತಲೆ ಮೇಲೆ ಹಾಕೊಳಕ್ ಹೋಗಲ್ಲ ಎಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್. ಅದು ನಮಗೆ ಸಮಸ್ಯೆ ಆಗಿರೋದು. ಮತ್ತೆ ಇನ್ನೊಂದಾಗಿ
ಯಾವತ್ತು ಇಷ್ಟೆಲ್ಲ ಸಪ್ಲೈ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಡಿಪಾರ್ಟ್ಮೆಂಟಿಗೆ ಗೊತ್ತಿರೋದಿರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಅಂತ ಹೇಳಿದ್ರೆ, ನಿಮಗೇನಾದ್ರೂ ಒಂದು ಸಣ್ಣ ಸಾಸಿವೆ ಕಾಳಷ್ಟು ಸಿಕ್ಕಿದ್ರೆ ಸಾಕು, ಅದನ್ನ ಪೂರ್ತಿ ಆಗದು ಮಾಡುವಂತ ಕೆಪಾಸಿಟಿ ಅಂತ ಅಧಿಕಾರಿಗಳು ನಮ್ಮಲ್ಲಿದ್ದಾರೆ. ಬಟ್ ಅವ್ರನ್ನ ಕೈ ಕಟ್ಟಿ ಹಾಕುವಂತ ಕೆಲಸನ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅಲ್ಲ, ಈ ಡ್ರಗ್ಸ್ ನಲ್ಲಿ ಏನು ಹಂಗೇನಿಲ್ಲ, ಡ್ರಗ್ಸ್ ನಲ್ಲಿ ಯಾರ್ದು ಇಂಟರ್ಫಿಯರ್ ಏನು ಇರೋದಿಲ್ಲ. ಅಲ್ಲ ಸರ್, ದೊಡ್ಡವರು ಸರ್ ಇರಲ್ಲ ಅಂತ ಹೇಳಿದ್ದೆ ಹೌದಾದ್ರೆ, ಬಾಳ ಆದ್ರೆ ಬಿಡ್ರಿ ಅವನಿಗೆ ಅಂತ ಒಂದ್ ನಿಮಿಷ, ಇರಲ್ಲ ಅಂತ ಹೇಳಿದ್ದೆ ಹೌದಾದ್ರೆ, ಅಲ್ಲಿ ಇದು ಈ ಹಿಂದೆ ನಮ್ಮಲ್ಲಿ ಒಂದು ದೊಡ್ಡ ಕೇಸ್ ಆಯ್ತು. ಅದು ಯಾವ ಮಟ್ಟದಲ್ಲಿದೆ? ಈಗ ಮೊನ್ನೆ ಒಬ್ರು ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಕ್ಕೆ ಕೂರ್ತಾರೆ, ಒಬ್ಬ ವಕೀಲರು ಹೋರಾಟಕ್ಕೆ ಕೂರ್ತಾರೆ. ಅವರು ಮುರಳಿ ಅಂತಾನೇನೋ ಸಮಥಿಂಗ್ ಇದೆ ಅವ್ರ ಹೆಸರು. ಅವ್ರು ಏನ್ ಹೋರಾಟಕ್ಕೆ ಕೂರ್ತಾರೆ ಅಂದ್ರೆ, ಕಾನೂನು ಪಾರದರ್ಶಕತೆ ಇರಲಿ, ಕಾನೂನಿನಿಂದ ಪಾರದರ್ಶಕತೆ ಬರಲಿ ಅಂದ್ರೆ ಕೋರ್ಟ್ನಲ್ಲೇ ಮೊದಲು ಪಾರದರ್ಶಕತೆ. ನೀವು ಕೇಸನ್ನ ನಾವೀಗ ಗೂಗಲ್ ಅಲ್ಲಿ ಹೊಡೆದ್ರೆ ಕೇಸ್ ಯಾವ ಮಟ್ಟದಲ್ಲಿದೆ, ಯಾವ ಹಂತದಲ್ಲಿದೆ, ಯಾವ ರೀತಿ ವಾದ ಆಯ್ತು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಬೇಕು ಅಂತ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅದನ್ನ ಆದೇಶ ನೀಡಿದೆ. ಈ ಹಿಂದಿನ ಏನು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಈ ಹಿಂದಿನ ಈಗಿದಾರಲ್ಲ, ಅವ್ರಕ್ಕಿಂತ ಅವರು ಆದಷ್ಟು ಅದನ್ನ ಫಾಲೋ ಅಪ್ ಮಾಡಿದ್ರು. ಎಲ್ಲ ಕಡೆ CC ಕ್ಯಾಮ್ರಾಗಳು ಬರಬೇಕು, ಮತ್ತೆ ಈ ವಾದ ಆಗೋದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬರಬೇಕು, ಮತ್ತೆ ಅದಕ್ಕೊಂದು ಆ್ಯಪ್ ಇದೆ, ಆ ಆ್ಯಪ್ ನಲ್ಲಿ ಅದು ಸಂಪೂರ್ಣ ಮಾಹಿತಿ ಸಿಗಬೇಕು ಅಂತ ಬಿಟ್ಟು ಮಾಡಿದ್ರು. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ, ಕೇಳೋಕ್ ಶಕ್ತಿ ಇಲ್ಲ. ಇವಾಗ ಎಲ್ಲಾದ್ರೂ ಮಾಹಿತಿ ಹಕ್ಕಿನಲ್ಲಿ ಏನಾದ್ರೂ ಕೊಟ್ರೆ ಅಲ್ಲಿಗೆ ಪ್ರಚಂಡರನ್ನ ನೇಮಿಸಿರ್ತಾರೆ. ಯಾವ ರೀತಿ ಅಂದ್ರೆ, 5,000 ಪುಟಗಳು ಆಗುತ್ತದೆ, ಇದಕ್ಕೆ 2,002 ರೂಪಾಯಿ ಅಂತೆ ನೀವು ಬಂದು ತೆಗೆದುಕೊಳ್ಳುವಂಥದ್ದು. ಪಾಪ ಬರೋನ್ ಯಾರು ಕೂತ್ಕೊಂಡಿಲ್ಲ, ಅವರೆಲ್ಲರೂ ಅಲ್ಲಿ ಕೇಸಲ್ಲಿದ್ದಾರೆ, ಪಿಟ್ಟಾಗಿದ್ದಾರೆ. ನನಗೆ ಇನ್ನೊಂದು, ನೀವು ಆಗ್ಲೇ ಮಾತಾಡ್ತಿದ್ದಾಗ ತುಂಬಾ ಗಮನ ನನ್ಗೆ ಅದ್ರ ಮೇಲೆ ಹೋಯ್ತು. ಈಗ ದೊಡ್ಡವರು ಅಂದ್ರೆ ನೀವು ಆಗ್ಲೇ ಒಂದು ಲಿಸ್ಟ್ ಹೇಳ್ತಿದ್ರಿ, ಏನು ಗಾಂಜಾ, ಫೀಮು, MDMA, ಕೊಕೇನು, ಅದು ಒಂದು ವರ್ಗ ಆಯ್ತು. ಈ ಮಧ್ಯಮ ಮತ್ತು ಬಿಲೋ ಪಾವರ್ಟಿ ಲೈನ್ ಅಂದಾಗ ಅವ್ರಿಗೂ ಇದೆ. ಅವ್ರಿಗೇನಂದ್ರೆ ಇದು ದೊಡ್ಡ ವರ್ಗ. ಈಗ ರೇವು ಪಾರ್ಟಿ ಇದು ಬೇರೆ ಪಾರ್ಟಿ ಇದೆ, ಈ ತುಂಡೈಕ್ಳು ಪಾರ್ಟಿ ಟೈಪು. ಅದಕ್ಕೆ ಏನಿದೆ ಅಂತ ಹೇಳಿದ್ರೆ, ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಪಂಚರ್ ಹಾಕುವಂತ ಒಂದು ಸೊಲ್ಯೂಷನ್ ಅಂತ ಬರ್ತದೆ, ಗಮ್ಮದು. ಆ ಗಮ್ಮನ್ನ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಅದನ್ನ ತಗೊಳ್ಳುವಂಥದ್ದು, ಅದು ಕೂಡ ಸರಿ ಇರ್ತದೆ. ಮತ್ತೆ ಈ ಜೆಂಡು ಬಾಂಬ್ ಅದು ಇದು ಎಲ್ಲ ಬರ್ತದಲ್ಲ ನಿಮ್ಗೆ, ಈ ಪೈನ್ ಇದು ರಿಲೀಫ್ ಇದು ಬರ್ತದಲ್ಲ, ಅದನ್ನ ತಗೊಳ್ಳುವಂಥದ್ದು, ನೈಲ್ ಪಾಲಿಶ್ ತಗೊಳ್ಳುವಂಥದ್ದು, ಇದು ಬಹಳಷ್ಟು ಇದಿದೆ. ಅಂದ್ರೆ ಅದು ಎಲ್ಲದರಲ್ಲೂ ಕೂಡ ಈ ಅಂಶ ಇದೆ. ಅಂದ್ರೆ ದೊಡ್ಡವರಿಗೆ ಒಂಥರ ಆದ್ರೆ ಸಣ್ಣವರಿಗೆ ಒಂಥರ, ಎಲ್ಲರಿಗೂ ಸಮಾನತೆ. ಇವತ್ತು ನಾನು ಆಗ್ಲೇ ಮೊದಲೇ ಹೇಳ್ದಂಗೆ, ನಿಜವಾಗೂ ಹೇಳ್ತಾ ಇದ್ದೀನಿ, ಮಕ್ಕಳು ಹುಟ್ಟಿದ ತಕ್ಷಣ ತಂದೆ ತಾಯಿ ಇವತ್ತು ನರಳಿಕ್ಕೆ ಶುರು ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಸಣ್ಣ ಮಕ್ಕಳನ್ನು ಕೂಡ ನಾವು ಇದಕ್ಕೆ ಕಳಿಸ್ಲಿಕ್ಕೆ, ಶಾಲೆಗೆ ಕಳಿಸ್ಲಿಕ್ಕೆ ಭಯಪಡುವಂಥದ್ದಾಗಿದೆ. ನಮ್ಮ ಸಾಹೇಬರು ಹೇಳಿದ್ರೆ ಆಗಲೇ ಚಾಕ್ಲೇಟ್ ಮುಖಾಂತರವಾಗಿ ಕೊಡ್ತಾರೆ ಫಸ್ಟ್ ಅಂತ ಹೇಳ್ಬಿಟ್ಟು. ಇವತ್ತು ದೊಡ್ಡ ದೊಡ್ಡ ಕುಟುಂಬಸ್ಥರು ಒಳ್ಳೆ ದೊಡ್ಡ ಮನೆತನ ಇವರು ಅಂತೇಳಿ, ಯಾಕಂದ್ರೆ ಉದಾಹರಣೆಗಳು ಬಹಳಷ್ಟಿದೆ. ಒಂದು ಹುಡುಗಿ ಒಂದಿನ ಒಬ್ಬರು ಭಟ್ರ ಮಗಳು ಇದಕ್ಕೆ ಡೆತ್ ಆಗಿದ್ದು ನೀವು ಕೇಳ್ಕೊಂಡಿದ್ದೀರಿ, ಅದು ಕೈ ಕುಯ್ಕೊಂಡು ಡೆತ್ ಆಗಿರೋದು. ಅಂದ್ರೆ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ಎಡಿಟ್ ಆಗ್ತಾ ಇದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಮತ್ತೆ ಯಾವ ಕಾಲೇಜಲ್ಲಿ, ಯಾವ ಸ್ಕೂಲ್ನಲ್ಲಿ, ಎಲ್ಲಿ ಯಾರು ಸುತ್ತಾ ಇದಾರೆ ಅನ್ನೋದು ಗೊತ್ತಾಗ್ತದೆ. ನಾನು ಹೇಳ್ತಿರೋದೇನು ಗೊತ್ತಾ, ಇದಕ್ಕೆ ಆದಂತ ಪರ್ಟಿಕ್ಯುಲರ್ ಒಂದು ಸ್ಕ್ವಾಡ್ಗಳಿರುವಾಗ ಎಲ್ಲೋ ಒಂದ್ ಕಡೆ ಆ ಸ್ಕ್ವಾಡ್ಗಳ ಮೇಲೆ ಸರ್ಕಾರ ಗಮನ ಹರಿಸ್ತಾ ಇಲ್ವಾ ಅಥವಾ ಮೇಲಧಿಕಾರಿಗಳು ಗಮನ ಹರಿಸ್ತಾ ಇಲ್ವೋ ಗೊತ್ತಿಲ್ಲ. ಈಗ ನಮ್ಮ ದಯಾನಂದ್ ಸರ್ ಬಂದ ನಂತರ ಸ್ವಲ್ಪ ಇದಕ್ಕೆಲ್ಲ ಬಹಳಷ್ಟು ಮಟ್ಟದಲ್ಲಿ ಕಡಿವಾಣ ಆಗಿದೆ. ಈಗ ನಮ್ಮ ಬೆಂಗಳೂರು ನಗರದಲ್ಲಿ ಬಹಳಷ್ಟು ಮಟ್ಟಕ್ಕೆ ಕಡಿವಾಣ ಆಗಿದೆ, ಬಹಳ ಅದರ ತತ್ವಿರುದ್ಧವಾಗಿದ್ದಾರೆ. ಅದಕ್ಕೆ ನಾವು ಅವ್ರನ್ನ ಶ್ಲಾಘಿಸ್ತೀವಿ. ಆದರೆ ನಾನು ಹೇಳೋದೇನಂತ ಹೇಳಿದ್ರೆ, ಈ ಸ್ಕ್ವಾಡ್ಗಳೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ವೋ? ಹಾಗಾದ್ರೆ ನಮ್ಮ ಸಾಹೇಬರು DCP ಸಾಹೇಬರು ಹೋಗಿ ಇದನ್ನು ಹಿಡಿತಾರೆ, ಇವರು ಮೂಲನ್ನ ಯಾವ ಕಾರಣಕ್ಕೂ ಎಲ್ಲೂ ಹಿಡಿತಾ ಇಲ್ಲ. ಮೂಲ ಎಲ್ಲರೂ ಸಿಗ್ತಾ ಇದೆಯಾ? ಯಾರೋ ಒಬ್ಬನ ತಗೊಂಡು ಹೋಗ್ತಾರೆ. ಅದರಲ್ಲಿ ಈಗ ಇಲ್ಲಿದೆಯಲ್ಲ, ಇಲ್ಲಿ ಎಷ್ಟೆಷ್ಟು ದೊಡ್ಡವರಿದ್ದಾರೆ ಬಾಯಿ ಬಿಡಲ್ವಾ ಅಥವಾ ಹೆಂಗೆ ಅಂತ ಪೆಡ್ಲರ್ಗಳು? ಅಲ್ಲ, ಅವ್ರು ಬಾಯಿ ಬಿಡಲ್ಲ, ಇವ್ರು ಬಾಯಿ ಮುಚ್ಚಿಸ್ತಾರೆ. ಇವ್ರನ್ನ ಬಾಯಿ ಮುಚ್ಚುವಂತ ಕೆಲಸ ಬಹಳ ಸ್ಪಷ್ಟವಾಗಿ ನಡೀತಾ ಇದೆ. ಯಾಕಂದ್ರೆ ನಮ್ಮ ಪೊಲೀಸ್, ನಮ್ಮ ಕರ್ನಾಟಕ ಪೊಲೀಸ್ ಆಗಿರ್ಬೋದು, ನಮ್ಮ ಇಂಡಿಯನ್ ಪೊಲೀಸ್ ಆಗಿರ್ಬೋದು, ಅವ್ರು ಯಾವುದೇ ಕಾರಣಕ್ಕೂ ವೀಕ್ ಇಲ್ಲ, ಇಸ್ ವೆರಿ ಸ್ಟ್ರಾಂಗ್. ಬಟ್ ಆದ್ರೆ ಅವ್ರನ್ನ ಬಾಯಿ ಮುಚ್ಚುವಂತ ಕೆಲಸ ಆಗ್ತಾ ಇದೆ, ಅದನ್ನ ಒಪ್ಕೊಳ್ಳೇಬೇಕು. ಯಾಕೆಂತ ನನ್ನ ತಿಳ್ಕೊತೀನಿ. ಭರತ್ ಗೌಡ್ರೆ, ಈ ಡ್ರಗ್ ಅಥವಾ ಏನು ನೀವು MDMA ಅದೇನು ಹೇಳ್ತಿರಲ್ಲ, ಅದೆಲ್ಲ ಗಾಂಜಾ, ಅಫೀಮು ತಗೊಂಡಾಗ ಹುಲಿ ಸಿಂಹಗಳ ಥರ ಇದ್ದವರು ಶಾಲೆಯಲ್ಲಿರಲಿ, ಮನೆಯಲ್ಲಿರಲಿ ಒಂದು ಪ್ಯಾಥೋ ಮೂಡಲ್ಲಿರ್ತಾರೆ. ತಮ್ಮ ಜೀವನದಲ್ಲಿ ಏನೋ ಕಳ್ಕೊಂಡಿದ್ದೀವಿ ಅನ್ನುವಂತಹ ಭಾವನೆ ಇರುತ್ತೆ. ಆದರೆ ಕೆಲವೊಂದು ಲಕ್ಷಣಗಳ ಮೂಲಕ ಪೇರೆಂಟ್ಸ್ ಗುರ್ತು ಹಿಡಿಬೇಕು, ಏನಾಗ್ತಿದೆ ಏನಾಗ್ತಿಲ್ಲ ಅಂಥೇಳಿ. ಶಿಕ್ಷಕರ ಜವಾಬ್ದಾರಿ ಕೂಡ ಇರುತ್ತೆ. ಭಾರತ ಅಂದಾಗ ಅತಿ ಹೆಚ್ಚು ಯುವ ಸಮೂಹವನ್ನು ಹೊಂದಿದೆ. ಆ ಯುವ ಸಮೂಹವೇ ಈ ಡ್ರಗ್ಗಳಿಗೆ ಟಾರ್ಗೆಟ್ ಆಗಿಬಿಟ್ಟಿದೆಯಲ್ಲ ಅಂತ. ಈಗ ಸಾಹೇಬ್ರು ಹೇಳ್ತಾ ಇದ್ರು, ಇದನ್ನ ಒಂದ್ಸಲ ನೀವು
ಏನನ್ಬೋದು, ಇದು ಡ್ರಗ್ ಜಿಹಾದ್ ಅಂತಾನು ಅನ್ಬೋದು ನೀವು. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಭಾರತಕ್ಕಿರೋದು ಯುವ ಪೀಳಿಗೆ. ಹೌದು. ಯುವ ಶಕ್ತಿ ಇರ್ತದ ಒಂದು ದೊಡ್ಡ ಶಕ್ತಿ. ಅದನ್ನ ಹೇಗಾದ್ರೂ ಮಾಡಿ ಕುಂಠಿತ ಮಾಡಿ ಆ ಶಕ್ತಿ ಈ ದೇಶದ ಅಭಿವೃದ್ಧಿಗೆ ಮತ್ತೆ ಈ ದೇಶದ ಕೊಡುಗೆಯಲ್ಲಿ ಒಂಚೂರು ಹಿಂದೆ ಬೀಳಲಿ ಅನ್ನುವಂತ ಉದ್ದೇಶದಲ್ಲಿ ಅನೇಕ ರೀತಿಯ ಯುದ್ಧಗಳು ಅಂದ್ರೆ ಹೊರಗಿನ ಶಕ್ತಿಗಳು ಮಾಡ್ತಾ ಇರ್ತವೆ. ಅದರಲ್ಲಿ ಇದು ಒಂದು ಕೂಡ. ಮತ್ತೆ ನೀವು ಹೇಳಿದಾಗೆ ಮನೆಯಲ್ಲೂ ಕೂಡ ಪೇರೆಂಟ್ಸ್, ನಾನು ಈಗಾಗಲೇ ಹೇಳಿದ್ದೀನಿ, ಪೋಷಕರು ಮೊದಲು ಇಟ್ಟಷ್ಟು ಕಣ್ಣು ಮಕ್ಕಳ ಮೇಲೆ ಈಗ ಇಡೋದು ಕಡಿಮೆ. ಯಾಕಂದ್ರೆ ಮಕ್ಕಳಿಗೆ ಅದೇ ಸ್ವಾಯತ್ತತೆ ಜಾಸ್ತಿ ಕೊಟ್ಟು ಮತ್ತೆ ಅವ್ರಿಗೆ ಕೇಳಿದನ್ನೆಲ್ಲ ಕೊಡಿಸಿ ಅವರಿಗೆ ಬೇಕಾದಂತ ಎಲ್ಲ ಸವಲತ್ತುಗಳು ಅವ್ರು ಕೇಳಕ್ ಮೊದ್ಲೇ ಕೊಡುವಂಥದ್ದು. ಈಗ ಏನಾಗಿದೆ, ಹಣದ ಕೊರತೆ ಇಲ್ಲ, ಮತ್ತೆ ಮೊದ್ಲಿದ್ದಂತ ಕೂಡು ಕುಟುಂಬಗಳಿಲ್ಲ. ಕೂಡು ಕುಟುಂಬಗಳಲ್ಲಿ ಒಬ್ಬರು ಕಣ್ಣು ತಪ್ಪಿಸಿ ಒಬ್ಬರು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ದೊಡ್ಡಪ್ಪ ಇರ್ತಾ ಇದ್ರು, ಚಿಕ್ಕಪ್ಪ ಇರ್ತಾ ಇದ್ರು, ಅತ್ತೆ ಇರ್ತಾ ಇದ್ರು, ಮಾವ ಇರ್ತಾ ಇದ್ರು, ಯಾರೋ ಒಬ್ಬರ ಕಣ್ಣಿಗೆ ಎಲ್ಲೋ ಒಂದ್ ಕಡೆ ಬೀಳ್ತಾ ಇದ್ರು. ಈಗೇನಾಗಿದೆ, ಅತ್ತೆ ಮಾವನೂ ಬೇಡ, ಅಪ್ಪ ಅಮ್ಮನೂ ಬೇಡ, ಅವ್ರನ್ನೆಲ್ಲ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿ ನಮ್ಮ ಈ ಸಂಸ್ಕಾರಗಳು ಮತ್ತೆ ಸಂಸಾರದ ಮೌಲ್ಯಗಳನ್ನ ಕಳ್ಕೊಂಡಿದೀವಲ್ಲ, ಇದು ಕೂಡ ಈ ಎಲ್ಲದಕ್ಕೂ ಕಾರಣ. ಒಂದು ಕಡೆ ಒಂದು ನಮ್ಮ ಸಂಸ್ಕೃತಿಯನ್ನ ಮರಿತಾ ಇರೋದು. ಮತ್ತೆ ಶಾಲೆಯಲ್ಲಿ ಈಗಾಗ್ಲೇ ಹೇಳ್ದಾಗೆ ಶಿಕ್ಷಕರು ಕಣ್ಣಿಡ್ಬೋದು, ಶಿಕ್ಷಕರು ಅದನ್ನ ಕೌನ್ಸಿಲಿಂಗ್ ಮಾಡ್ಬೋದು. ಆದ್ರೆ ಕೌನ್ಸಿಲಿಂಗ್ ಮಾಡಿದಾಗ ಅಥವಾ ಅದನ್ನ ಕಂಪ್ಲೇಂಟ್ ಮಾಡಿದಾಗ ಪೋಷಕರು ಯಾವ ಮಟ್ಟಕ್ಕೆ ಹೋಗಿದಾರೆ ಅಂದ್ರೆ, ಮಕ್ಕಳ ತಪ್ಪು ಬಂದಾಗ ಮಕ್ಕಳನ್ನ ವಹಿಸ್ಕೊಳ್ಳೋದು ಜಾಸ್ತಿ. ನನ್ನ ಮಗು ಆಗಿಲ್ಲ, ನನ್ನ ಮಗ ಆ ರೀತಿ ಮಾಡ್ಲಿಲ್ಲ, ನನ್ನ ಮಗಳ ಮೇಲೆ ನೀವು ಬೇಕಾಗೆ ನೀವು ಈ ರೀತಿಯ ಕಂಪ್ಲೇಂಟ್ಗಳನ್ನು ಹೇಳ್ತಾ ಇದ್ದೀರಾ. ಈಗ ಇದು ಹೆಚ್ಚು ಪ್ಯಾಂಪರಿಂಗ್ ಮಾಡ್ತಾ ಇರೋದು ಇದೆಯಲ್ಲ ಪೇರೆಂಟ್ಸ್, ಮಕ್ಕಳನ್ನ ಹೆಚ್ಚಿಗೆ ನಂಬಿಕೆ ಇಡ್ತಾ ಇದಾರಲ್ಲ, ಇದು ಕೂಡ ಒಂದು ರೀತಿಯಲ್ಲಿ ಈ ದುರಂತಗಳಿಗೆ ಕಾರಣ ಅಂತ ಅನ್ಬೋದು. ಶಾಲೆಗಳಲ್ಲಿ ನೀವು ಮಾತಾಡ್ಬೇಕಾದ್ರೆ ಒಂದು ಶಬ್ದ ಪ್ರಯೋಗ ಮಾಡಿದ್ರಿ, ಸಂಸ್ಕಾರ ಅಂತ ಹೇಳಿ. ಆ ಸಂಸ್ಕಾರವನ್ನು ಕೊಡಬೇಕಾಗಿರೋದು ಬಹುತೇಕ ಒಂದು ಕುಟುಂಬ ಅಂದಾಗ ಹೆಣ್ಮಕ್ಳ ಪಾತ್ರ ಬಹಳ ದೊಡ್ಡದು. ಸರ್ ಆಗಲೇ ಮಾತಾಡ್ತಾ ಇರ್ಬೇಕಾದ್ರೆ ನಾನೊಂದ್ಸತಿ ರೈಡ್ ಮಾಡಿದಾಗ 52 ಹೆಣ್ಮಕ್ಳಿದ್ರು ಅಂದ್ರು. ಈಗ ನೆನ್ನೆ ಪ್ರಕರಣದಲ್ಲಿ ನೋಡೋದಾದ್ರೆ 101 ಮಂದಿಯಲ್ಲಿ 30 ಜನ ಹೆಣ್ಮಕ್ಳು. ಏನಂತೀರಿ ಭರತ್ ಅವರೇ? ನಾನು ಅದನ್ನೇ ಹೇಳ್ತಾ ಇರೋದು, ಕಣ್ಗಾವಲು ಅನ್ನೋದು ತಾಯಿ ತಂದೆ ಹಿಡಿದವರೆಗೂ. ಈಗ ಈ ಐ5 ಫ್ಯಾಮಿಲಿಗಳಲ್ಲಿ ಏನಾಗೋಗಿದೆ, ಮಕ್ಕಳಿಗೆ ಮನೇಲಿ ಯಾರು ಸೇರೋದೇ ಇಲ್ಲ. ಅಪ್ಪ ಯಾವಾಗ್ಲೋ ಬರ್ತಾರೆ, ಅಮ್ಮ ಯಾವಾಗ್ಲೋ ಮಾತಾಡ್ಸೋದು, ಮನೇಲಿ ಮಾತಾಡ್ಸ್ಲಿಕ್ಕೆ ಅವ್ರು ಕೇರ್ ಕೂಡ ಮಾಡೋದಿಲ್ಲ. ನೀವು ಅವರ ಫ್ಯಾಮಿಲಿ ಹಿನ್ನೆಲೆಗಳನ್ನ ತಿಳ್ಕೊಂಡ್ರೆ ಅವ್ರ ಬಾಲ್ಯಾವಸ್ಥೆಯಿಂದಾನೆ ಅವ್ರನ್ನ ಕೇರ್ ಟೇಕರ್ ಆಗಿ ಬಿಟ್ಬಿಡ್ತಾರೆ. ನೀವು ಅಮ್ಮಮ್ಮ ಅಂದ್ರೆ 9 ತಿಂಗಳಿಂದ 1 ವರ್ಷದವರೆಗೂ ತಾಯಿ ಮಗುಗೆ ಕೇರ್ ಮಾಡೋದು ದೊಡ್ಡ ಕುಟುಂಬಗಳಲ್ಲಿ. ಅದಾದ ನಂತರ ಕೇರ್ ಟೇಕರು, ಆಯಾಗಳು, ಕೇರ್ ಟೇಕರು, ಈಗಿರುವಂತ ಕೇರ್ ಟೇಕರ್ಗಳು ಕೂಡ ಸಂಬಳ ಕೊಟ್ರೆ ಸಾಕು, ಅವರನ್ನ ಕೇರ್ ಕೂಡ ಮಾಡೋದಿಲ್ಲ. ತಾಯಿ ತಂದೆ ಈಗ ಅವರನ್ನ ನೋಡ್ಕೊಳ್ಳುವಂತ ರೀತಿಯಲ್ಲಿ ಇಲ್ವಾ? ಸೊ ಇದಕ್ಕೆ ಮೂಲ ಕಾರಣ ಪೋಷಕರು ನೋಡಿ ಅವ್ರನ್ನ ವಹಿಸ್ಕೊಂಡೇ ಬರ್ತಾರೆ ಹೊರತು ಅವ್ರ ಮೇಲೆ ಎಷ್ಟು ಪ್ರೆಷರ್ ಹಾಕ್ಬೇಕು, ಅವ್ರನ್ನ ಹೇಗ್ ಬಿಡಿಸ್ಕೊಂಡ್ ಬರ್ಬೇಕು, ಆ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲಿ, ಆ ಶಿಕ್ಷೆ ಅನುಭವಿಸಿದಾಗ ಅವ್ರಿಗೆ ಅರ್ಥ ಆಗ್ತದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಇದನ್ನ ಬೇಕಾದ್ರೆ ಎಷ್ಟು ಪ್ರೆಷರ್ ಬೇಕೋ ಅಷ್ಟು ಮಾಡಿ ಮಗ ಅಥವಾ ಮಗಳ ಸಪೋರ್ಟ್ಗೆ ಹೋಗ್ತಾರೆ, ಮತ್ತೆ ಅವ್ರು ಇದನ್ನೇ ಮುಂದುವರಿಸ್ತಾರೆ. ಮತ್ತೆ ಆನೇಕಲ್ ಭಾಗಕ್ಕೆ ಬಂದಾಗ, ನೀವು ಈಗಾಗಲೇ ಸಾಹೇಬ್ರು ಹೇಳ್ತಾ ಇದ್ರು, ಆನೇಕಲ್ ಭಾಗಕ್ಕೆ ಬಂದಾಗ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಸ್ಕೂಲ್ಸ್ 12 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆನೇಕಲ್ ಭಾಗದಲ್ಲಿದೆ. ಪ್ರತಿಷ್ಠಿತ ಯೂನಿವರ್ಸಿಟಿಗಳು, ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಇರ್ಬೋದು, ಅಲಯನ್ಸ್ ಯೂನಿವರ್ಸಿಟಿ ಇರ್ಬೋದು, ನಾರಾಯಣ ಹೆಲ್ತ್ ಸೆಂಟರ್ ಇರ್ಬೋದು, ಅನೇಕ ವಿಶ್ವವಿಖ್ಯಾತ ಯೂನಿವರ್ಸಿಟಿಗಳು ಮತ್ತು ಹೆಲ್ತ್ ಸೆಕ್ಟರ್ ಮತ್ತೆ ಎಜುಕೇಶನ್ ಸೆಕ್ಟರ್ ಇರುವಂತದ್ದು ಆನೇಕಲ್ನಲ್ಲಿ. ಆನೇಕಲ್ ಭಾಗದಲ್ಲಿ ಈಗಾಗಲೇ ಅವರು ಹೇಳ್ತಾ ಇದ್ರು, ಎಲ್ಲಿ ಜಿಗಣಿ ಇರ್ಬೋದು, ಅತ್ತಿಬೆಲೆ ಇರ್ಬೋದು, ಸರ್ಜಾಪುರ ಭಾಗ ಇರ್ಬೋದು, ಮತ್ತೆ ಉಸ್ಕೂರು ಭಾಗ, ಈಗ ನಡೆದಿರುವಂತ ಎಲೆಕ್ಟ್ರಾನಿಕ್ ಸಿಟಿ ಉಸ್ಕೂರು, ಇಲ್ಲೆಲ್ಲ ವಿದೇಶಿಗರು ಮತ್ತೆ IT ಸೆಕ್ಟರ್ನವರು ಎಲ್ಲರೂ ಇರೋದ್ರಿಂದ ಎಕ್ಸ್ಪೋಜರ್ ಜಾಸ್ತಿ ಇದೆ. ಇದ್ರ ಬಗ್ಗೆ ಕಾನೂನುಗಳು ಮತ್ತೆ ಪೊಲೀಸ್ನ ಕಣ್ಗಾವಲು ಜಾಸ್ತಿ ಆಗ್ಬೇಕು. ಇದೆಲ್ಲ ಆದಾಗ ಮಾತ್ರ ಕಣ್ಗಾವಲು ಒಂದೇ ಅಲ್ಲ, ಕಾನೂನು ಕಠಿಣ ಆಗ್ಬೇಕು. ಇದಕ್ಕೆ ಏನ್ ಶಿಕ್ಷೆ, ಒಂದು ಶಿಕ್ಷೆಯನ್ನ ಕನಿಷ್ಠವಾದಂತ ಶಿಕ್ಷೆ ಬಿಟ್ಟು ಗರಿಷ್ಠವಾದ ಶಿಕ್ಷೆ ಯೋಚನೆ ಮಾಡಬೇಕು. ಈ ರೀತಿ ಮಾಡಿದ್ರೆ ಈ ತರ ಶಿಕ್ಷೆ ಇದೆಯಪ್ಪ, ನಾವು ಇದರಲ್ಲಿ ಪಾಲ್ಗೊಳ್ಳಲೇಬಾರದು ಅನ್ನುವಂತ ಒಂದು ಗರಿಷ್ಠ ಶಿಕ್ಷೆ ಆದಾಗ ಮಾತ್ರನೇ ಮುಂದೆ ನೀವು ಈ ರೀತಿ ಚರ್ಚೆ ಕೂತ್ಕೊಳ್ದೇ ಇರುವಂತ ಪರಿಸ್ಥಿತಿ ಬರ್ತದೆ. ರೈಟ್ ಗೊತ್ತಾಯ್ತು. ನೋಡಿ, ನೆನ್ನೆ ನಡೆದಂಥ ರೇವ್ ಪಾರ್ಟಿ ನಾನು ಆಗಲೇ ಹೇಳ್ದಾಗೆ ಕೊಡೋ ಕಾರಣ ಒಂದು, ಮಾಡೋದಲ್ಲಿ ಕೆಲಸನೇ ಬೇರೆ. ಈ ರೀತಿ ಇದರ ನಡುವೆ ನಟನಟಿಯರು ಕೂಡ ಭಾಗಿಯಾಗ್ತಾರೆ. ತೆಲುಗಿನ ಖ್ಯಾತ ನಟಿ ಹೇಮಾ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಆರಂಭಿಕ ಹಂತದಲ್ಲಿ ಲಭ್ಯ ಆಗುತ್ತೆ. ಆನಂತರ ನಾನು ನೋಡಿ ನಂದೇ ಫಾರ್ಮ್ ಹೌಸಲ್ಲಿದ್ದೀನಿ, ನಾನು ಎಲ್ಲೂ ಹೋಗಿಲ್ಲ, ನಾನು ಆಂಧ್ರದಲ್ಲೇ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ತನ್ನ ಅಭಿಮಾನಿಗಳಿಗೆ ಅದನ್ನು ಒಪ್ಪಿಸುವ ಪ್ರಯತ್ನ ಮಾಡಿದ ನಟಿ ಹೇಮಾ ಆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಈಗ ತನಿಖೆಯಿಂದ ಗೊತ್ತಾಗ್ತಾ ಇದೆ. ನೋಡಿದ್ರಾ ಎಷ್ಟರ ಮಟ್ಟಿಗೆ ಪ್ರಕರಣಗಳು ಯಾವ ಹಂತವನ್ನು ತಲುಪ್ತಾ ಇದ್ದಾವೆ ಅಂತ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಹೈಫೈ ರೇಪ್ ಪಾರ್ಟಿ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ನಿನ್ನೆ ಅಂತೂ ವಿಶೇಷವಾಗಿ 101 ಮಂದಿ, ಅದರಲ್ಲಿ 30 ಹೆಣ್ಮಕ್ಳು ಮಾದಕ ವಸ್ತು ಗಾಂಜಾ ಅಫೀಸಿನ ದಾಸರಾಗಿದ್ದಾರೆ.
ತನಿಖೆ ಕೂಡ ಚುರುಕುಗೊಂಡಿದೆ. ಅಂದಾಜು 2:30-3 ಗಂಟೆಯಿಂದನೇ CCB ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಸೇರಿಕೊಂಡು ಪರಿಶೀಲನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್, ಇದೆಲ್ಲದರ ನಡುವೆ ಈಗ ಅವ್ರು ತಗೊಂಡು ಇನ್ವೆಸ್ಟಿಗೇಷನ್ ಹೆಂಗಾಗುತ್ತೆ ಅಂತ, ಅವ್ರು ತಗೊಂಡಿದ್ದಾರಾ ಇಲ್ವಂತ ಮೆಡಿಕಲ್ ಟೆಸ್ಟಿಗೆ ಎಷ್ಟು ದಿವಸದವರೆಗೂ ಅವಕಾಶ ಇರುತ್ತೆ? ಯಾಕಂತ ಹೇಳಿದ್ರೆ ತಗೊಂಡವರು ತಗೊಂಡಿಲ್ಲ ಅಂತಲೇ ವಾದ ಮಾಡ್ತಾರೆ. ಸೊ ಹೆಂಗದು ಸರ್ ಮೆಡಿಕಲ್ ಟೆಸ್ಟ್ಗಳೆಲ್ಲ ಹೆಂಗೆ ಪ್ರೊಸೀಜರ್ ಇರ್ತವೆ? ಕೆಲವೊಂದು ಡ್ರಗ್ಸ್ಗಳು 3 ದಿವಸ ಇರ್ತವೆ, ಕೆಲವೊಂದು 3 ಡೇಸ್ ಇರ್ತವೆ, ಕೆಲವೊಂದು 3 ತಿಂಗಳವರೆಗೂ ಇರ್ತವೆ. ಹೌದಾ? ಅವು ಭಾಳ ಸ್ಟ್ರಾಂಗ್ ಇರುವಂಥ ಡ್ರಗ್ಸು 3 ತಿಂಗಳವರೆಗೆ ಇರ್ತವೆ. 3 ತಿಂಗಳು ಅವೆಲ್ಲ ಬ್ಲಡ್ ಗಿಡ್ ತೊಗೊಂಡು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ. ನಾವು ಮೆಡಿಕಲ್ ರೆಫರ್ ಮಾಡಿದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಬ್ಲಡ್ ಟೆಸ್ಟ್ ಮಾಡಿ. ಇವು 3 ದಿವಸ ಇರೋದು ಅದನ್ನು ಬ್ಲಡ್ ಟೆಸ್ಟ್ ಮಾಡಿದ್ರೆ ಬರ್ತದೆ, ಯೂರಿನ್ ಟೆಸ್ಟ್ ಮಾಡಿದ್ರೆ ಬರ್ತದೆ. ಕಣ್ಣು ಹಿಡಿಯೋದು ಈಸಿನೇ. ಅವ್ನು ನೋಡಿದ್ರೆ ಅವ್ನ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗ್ತದೆ, ಅವನ ಮುಖ ನೋಡಿದ್ರೆ ಈಸ್ ಡ್ರಗ್ ಅಡಿಕ್ಟ್ ಅನ್ನೋದು ಗೊತ್ತಾಗ್ತದೆ. ಪೊಲೀಸರಿಗೆ ಅಷ್ಟೊಂದು ಇದು ಬೇಕಾಗಿಲ್ಲ, ಡಾಕ್ಟರ್ ಬೇಕಂತೇನಿಲ್ಲ. ಎನಿಬಡಿ ಕ್ಯಾನ್ ರಿಕಗ್ನೈಸ್. ಪ್ರೊಸೀಜರ್ ಫಾಲೋ ಮಾಡ್ಬೇಕಂತ ಅದಕ್ಕೆ ಹೇಳಿದ್ದು, ಪೊಲೀಸಿಗೆ ಆಗದೆ ಇರೋದು ಯಾವುದೂ ಇಲ್ಲ, ಮಾಡಕ್ ಆಗ್ತಾ ಇಲ್ಲ ಅಷ್ಟೇ. ಇಲ್ಲ, ಇದು ನಾವು ಮಾಡ್ಲಿಕ್ಕೆ ಹೋದಾಗ ನಾವು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ. ಕಾನೂನು ಭಾಳ ಸ್ಟ್ರಾಂಗ್ ಇದೆ, ಇಲ್ಲ ಅಂತಲ್ಲ. NDPS ಈಸ್ ವೆರಿ ಸ್ಟ್ರಾಂಗ್. ಅದು ನನ್ನ ಲೆಕ್ಕದಲ್ಲಿ ಬೇರೆ ದೇಶದಲ್ಲಿ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಈ ಡ್ರಗ್ ಎಡಿಸ್ಟ್ಗೆ, ಡ್ರಗ್ ಪೆಡ್ಲರ್ಗಳಿಗೆ, ಡ್ರಗ್ ಸಪ್ಲೈಯರ್ಸ್ಗೆ ಡೆತ್ ಸೆಂಟೆನ್ಸ್ ಇದೆ. ನಮ್ಮ ದೇಶದಲ್ಲಿ ಇಲ್ಲ. ಹಾಗೆ ಡೆತ್ ಸೆಂಟೆನ್ಸ್ ಮಾಡಬೇಕು. ಡೆತ್ ಸೆಂಟೆನ್ಸ್ ಮಾಡಿದ್ರೆ ಜನರ ಹೆದರಿಕೆ ಬರ್ತದೆ. ಅಟ್ಲೀಸ್ಟ್ ಇಷ್ಟೊಂದು ಮೊನೋಪಲಿ ಆಗಿ ಮಾಡುವಂಥದ್ದು ಇರೋದಲ್ಲ, ಭಯ ಇರ್ತದೆ. ಲೈಫ್ ಸೆಂಟೆನ್ಸು, ಡೆತ್ ಸೆಂಟೆನ್ಸ್ ಆದರೆ ನಿಜವಾಗಿ ಅದು ಭಾಳ ಸೀರಿಯಸ್. ಇದು ಯುವ ಜನ ಹಾಳಾಗ್ತದ್ರಿ, ಸಂಕಟ ಆಗ್ತದೆ. ನೋಡಿದ್ರೆ ನೀವು ಪಂಜಾಬದಲ್ಲಿ ನೋಡಿ, ಟಿವಿಲಿ ತೋರಿಸೋದ್ರೊಮ್ಮೆ ರಸ್ತೆ ಮೇಲೆ ಬಿದ್ದಿರ್ತಾವ ಹುಡುಗಿಯರು ಕುಡಿದು. ಅವಕ್ಕೆ ಮೈ ಮೇಲೆ ಎಚ್ಚರಣೆ ಇರೋದಿಲ್ಲ, ಅರಿವು ಇರೋದಿಲ್ಲ. 3 ದಿವಸ ರಸ್ತೆ ಮೇಲೆ ಬಿದ್ದಿರ್ತಾರೆ. ಈಗ ಸರ್ ನಮ್ಗೀಗ ಪಾರ್ಟಿನೋ ಮತ್ತೊಂದು, ಈಗ ನಮ್ಮ ಬೆಂಗಳೂರೇ ತಗೊಳ್ಳೋದಾದ್ರೆ ಅಲ್ಲೆಲ್ಲೂ ಪೊಲೀಸ್ನವ್ರು ಇರ್ತಾರಲ್ಲ, ಈಗ ಮದ್ಯಪಾನ ಮಾಡಿದಾಗ ಅದನ್ನು ಒಂದು ಬಾಯಿಗಿಟ್ಟಾಗ ಅದು ಗೊತ್ತಾಗತ್ತೆ. ಸೊ ಇದಕ್ಕೆ ಹಂಗಾಗಲ್ಲ, ಅಂದ್ರೆ ಮೆಡಿಕಲ್ ಟೆಸ್ಟಿಗೆ ಹೋಗ್ಬೇಕಲ್ಲ. ಹೌದು, ಟೆಸ್ಟ್ ಮಾಡಬೇಕು. ಅದು ಸ್ಮೆಲ್ಲಿಗೆ ಗೊತ್ತಾಗೋದಲ್ಲ, ಟೆಸ್ಟ್ ಮಾಡಿದ್ರೆ ಮೇ ಬಿ ಅದಾದ್ರೆ ಸ್ಮೆಲ್ಲಲ್ಲಿ ಗೊತ್ತಾಗತ್ತೆ, ಇದಾದ್ರೆ ಗೊತ್ತಾಗಲ್ಲ ಅಂತಾನೆ ಇದೇನು ಎಗ್ಗಿಲ್ದೆ ಸಾಕ್ತಿದ್ಯಾ ಅಂತ. ಇಲ್ಲ, ಹಾಗೇನಿಲ್ಲ. ಅದು ನಾವು ಇದು ನೋಡಿ, ಕನ್ಸ್ಯೂಮರ್ಸ್ಗಿಂತಲೂ ಎಲ್ಲಿಂದ ಬರ್ತದೆ, ಎಲ್ಲಿಂದ ಸಪ್ಲೈ ಆಗ್ತದೆ ಅದನ್ನ ಹಿಡಿಬೇಕು ಪೊಲೀಸರು. ನಾವು ಬರೀ ಪೆಡ್ಲರ್ ಹಿಡಿದು ಕೇಸ್ ಬುಡ ನೋಡಲ್ಲ, ತಲೆ ನೋಡುವಂತ. ಎಲ್ಲಿಂದ ಮೇನ್ ಅದ್ರ ಹೀರೋ ಇದೆ ಯಾರು, ಬಾಸ್ ಯಾರು, ಕಿಂಗ್ ಪಿನ್ ಯಾರು, ಅವನು ಹಿಡಿಬೇಕು. ಎಲ್ಲಿ ಸ್ಟೋರೇಜ್ ಮಾಡಿದ್ದಾನೆ ಎಲ್ಲ ಮಾಡ್ತಾರೆ. ಅರ್ಧಂಬರ್ಧ ಮಾಡಿ ಬಿಟ್ಟು ಬಿಡ್ತಾರೆ. ತಗೊಂಡ್ರಿ ನೀವು ಆಗ್ಲೇ ಹೇಳಿದ್ರಲ್ಲ, ಟ್ರಕ್ ಕಟ್ಲೆ ತಗೊಂಡ್ರಿ, ಅದನ್ನೆಲ್ಲ ಏನ್ ಮಾಡ್ತೀರಿ ಸರ್ ನೆಕ್ಸ್ಟ್? ಕೋರ್ಟ್ ಸೀಸ್ ಮಾಡಿ ಕಳಿಸ್ತೇವೆ. ಬಿದ್ದಿರ್ತದೆ. ಆಮೇಲೆ ಕೋರ್ಟ್ಲಿಂದ ಪರ್ಮಿಷನ್ ತಗೊಂಡು ಸುಟ್ಟು ಬಿಡ್ತೇವೆ, ಬರ್ನ್ ಮಾಡ್ತೇವೆ, ಡಿಸ್ಟ್ರಾಯ್ ಮಾಡ್ತೇವೆ. ಅದು ಇವನ್ ಲಿಕ್ಕರ್ಸ್, ಅದು ಫಾರಿನ್ ಲಿಕ್ಕರ್ಸ್ ಕೂಡ ಇಡೋಂಗಿಲ್ಲ. ಫಾರಿನ್ ಲಿಕ್ಕರ್ಸ್ ಸೀಸ್ ಮಾಡ್ತೇವೆ, ಅದು ಸಹ ಡಿಸ್ಟ್ರಾಯ್ ಮಾಡ್ತೇವೆ. ಅದರಲ್ಲಿ ಅರ್ಧಂಬರ್ಧ ಎಲ್ಲ ಹೋಗಿರ್ತದೆ. ಬಟ್ ಇದ್ದಿದ್ದೆಲ್ಲ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ಕೊಡ್ತಾರೆ. ಹೊಳ್ಳಿ ಸೇಲ್ ಮಾಡೋದಿಲ್ಲ, ಮಾರೋದಿಲ್ಲ. ಅದೇನಿಲ್ಲ, ಅದನ್ನ ಕುತೂಹಲ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಯಾಕೆಂದ್ರೆ ಅದೇನಾಗುತ್ತೆ, ಈ ಪೊಲೀಸ್ ಕಸ್ಟಡಿಗೆ ಬಂತು ಅಂದ್ರೂ ಇಲ್ಲ, ನೀವು ಎಷ್ಟೋ ಬಾರಿ ನೋಡಿರ್ಬೋದು, ಗಾಡಿ ಅಡಿ ಇಟ್ಟು ಮಾಡಿದೆಲ್ಲ ನೋಡಿರ್ತೀರಿ ನೀವು. ಕೇಸ್ ಮುಗಿದ್ಮೇಲೆ ಡಿಸ್ಟ್ರಾಯ್ ಮಾಡ್ತಾರೆ. ಕೇಸ್ ಮುಗಿಯೋರಿಗೆ ನಾವು ಇಟ್ಕೋಬೇಕಾಗ್ತದೆ. ಯಾಕಂದ್ರೆ ಕೋರ್ಟ್ ಒಮ್ಮೆಗೆ ಹಾಜರು ಮಾಡ ಅಂತ ಹೇಳ್ತದೆ. ಕೋರ್ಟ್ಗೆ ಅದು ಟ್ರಯಲ್ ನಡೆದಾಗ ನಾವು ಪ್ರೊಡ್ಯೂಸ್ ಮಾಡೋದ್ರೆ ಮತ್ತೆ ನಾವು ಅಲ್ಲಿ ಹಾಜರು ಮಾಡಬೇಕು. ಸೊ ಹೀಗಾಗಿ ಕೆಲವೊಂದು ಶಾಂಪಲ್ಗಳು ಇಟ್ಕೋತೇವೆ. ಕೆಲವೊಂದು ಭಾಳಷ್ಟು ಕ್ವಾಂಟಿಟಿ ಜಾಸ್ತಿ ಇದ್ದಾಗೆ ಅದು ಇದು ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಪರ್ಮಿಷನ್ ತಗೋತೀವಿ ಕೋರ್ಟ್ಲಿಂದ. ಈಗ ನೋಡಿ, ಇವತ್ತು ನಿನ್ನೆ ಪ್ರಕರಣದಲ್ಲೇ ತೆಲುಗು ಖ್ಯಾತ ನಟಿ ಹೇಮಾ ಅವರ ಪಾರ್ಟಿಲಿ ಭಾಗಿಯಾಗಿದ್ದಾರಂತೆ. ಯಾವಾಗ ಇದು ಪೊಲೀಸ್ನವ್ರು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ, ಕೇಸ್ ಆಯಿತು ಅಂತ ಗೊತ್ತಾಯಿತು, ಇಮ್ಮಿಡಿಯೇಟ್ ಆಕೆ ಫಾರ್ಮ್ ಹೌಸ್ ಹೈದರಾಬಾದಿಗೆ ಹೋಗಾಗಿದೆ. ಅಲ್ಲಿ ತನ್ನ ಅಭಿಮಾನಿಗಳಿಗೆ ಹೇಳೋದು, ನೋಡಿ ನಾನು ಆ ಪಾರ್ಟಿಲಿ ಭಾಗಿಯಾಗಿಲ್ಲ, ನಾನು ನೋಡಿ ಹೈದರಾಬಾದಲ್ಲೇ ಇದ್ದೀನಿ ಅಂತ ಹೇಳಿ. ನೋಡಿ ಈಗ ದಯವಿಟ್ಟು ಈ ಲೇಡಿನೇ ಅವರು, ದಯವಿಟ್ಟು ನಾನು ಅಭಿಮಾನಿಗಳಲ್ಲಿ ಕೇಳುವಂಥದ್ದು, ಅಭಿಮಾನ ತಪ್ಪಲ್ಲ, ಆದರೆ ದುರಾಭಿಮಾನ ತಪ್ಪು. ಜಾಸ್ತಿ ಅಭಿಮಾನ ಇರಬಾರ್ದು. ಇವತ್ತು ಯಾವ ಕೆಟ್ಟ ಚಾಳಿಗಳನ್ನು, ಅದೇನೋ ಹೇಳ್ತಾರೆ, ನೀವು ಗೊತ್ತಿರಬೇಕು, ಕಣದಲ್ಲೂ ಕೇಸರಿ. ಅದು ಇನ್ನು ಗರ್ಭಿಣಿ ಹೆಣ್ಮಕ್ಳಿಗೆಲ್ಲ ಅದನ್ನೇ ಹಾಕ್ಕೊಡೋದು ಒಳ್ಳೇದು. ಯಾಕಂದ್ರೆ ಕಣದಲ್ಲೂ ಕೇಸರಿ ಅಲ್ವಾ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ, ಆ ಥರವಾಗಿ ಯಾವ ರೀತಿಯ ಜನ ವಿರೋಧಿ, ಜನಗಳಿಗೆ ತೊಂದರೆ ಆಗುವಂಥದ್ದು, ಆರೋಗ್ಯಕ್ಕೆ ವಿರೋಧ ಆಗುವಂಥದ್ದನ್ನು ಯಾರ್ಯಾರು ಆ್ಯಡ್
ಕೊಡ್ತಾರೋ, ಅವ್ರು ಎಂಥ ದೊಡ್ಡ ಸ್ಟಾರ್ಗಳಾಗಿರ್ಲಿ ಅಥವಾ ಈ ಆನ್ಲೈನ್ ಗೇಮ್ಗಳಾಗಿರ್ಬೋದು, ಅದನ್ನ ಯಾರು ಕೊಡ್ತಾರೋ ಅಂಥವರನ್ನ ನಾವು ಬಹಿಷ್ಕಾರ ಮಾಡುವಂಥದ್ದು ಸ್ವಾಯತ್ತವಾಗಿ ಜನಗಳೇ ಮಾಡ್ಬೇಕದನ್ನ. ಹೌದು, ಅಭಿಮಾನಿಗಳು. ನಾನೀಗ ಈಗ ನಮ್ಮ ಮನೆಯಲ್ಲಿ ಯಾರು ಒಬ್ರು ತಪ್ಪು ಮಾಡಿದ್ರೆ ನಾವು ತಿತ್ತೀವ, ಅವನ್ನ ನಾವು ಸಮರ್ಸ್ಕೊಳ್ತೀವ. ಹಾಗೇನೆ ನಮ್ಮ ಏನು ನಾವು ಅವನ ಅಭಿಮಾನಿಗಳು ಅಂತ ಹೇಳ್ಕೊಳ್ತೀವೋ, ಅವನ ಅಣ್ಣ ಅಕ್ಕ ಅಂತ ಹೇಳ್ಕೊಳ್ತೀವೋ ನಾವು, ಅವರು ತಪ್ಪು ಮಾಡಿದಾಗ ಈ ರೀತಿ ಎಲ್ಲ ಮಾಡಿದಾಗ ನಾವು ಅವ್ರನ್ನ ದಂಡಿಸುವಂತ ಕೆಲಸ ಮಾಡಿದ್ದೆ ಹೋದಾದ್ರೆ ಅವರು ಮುಂದಿನ ದಿನಗಳಲ್ಲಿ ಇದಕ್ಕೆ ಆಡ್ ಕೊಡುವಂತದ್ದಕ್ಕೆ ಯೋಚನೆ ಮಾಡ್ತಾರೆ. ಇದಕ್ಕೆ ಯಾಕೆ ನಾನು ಇದನ್ನ ಆಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಹಿಂಗೆ ಯಾವುದೋ ಒಂದು ವಿಡಿಯೋ ಬಂದಿತ್ತು, ಅಲ್ಲಿ ಮಕ್ಕಳದೇನೋ ಬೇಡದ್ದೆ ಈ ಕೆಲವೊಂದೇನೋ ಬ್ರ್ಯಾಂಡ್ ಅಡಿಕೆ ಅದ್ರೊಳಗೇನೋ ಇರುತ್ತಲ್ಲ ಆ ಥರದ್ದೇನೋ ಸಮಥಿಂಗ್ ತಿಂತಾ ಇರ್ತಾರೆ. ಇಲ್ಲೇ ಹಿಂಗೆ ನಿಮ್ಮಂಥವ್ರು ಯಾರೋ ಹೋಗ್ಬಿಟ್ಟು ಇದನ್ನ ತಿನ್ನಬಾರ್ದು ಮಕ್ಕಳು, ನೀವು ಇದರಿಂದ ಆರೋಗ್ಯ ಹಾನಿ ಆಗುತ್ತೆ, ಮುಂದೊಂದು ದಿವಸ ಸಾವಾಗ್ಬೋದು ಅಂದ್ರೆ ಆ ಹೀರೋ ಇನ್ನು ಬದುಕಿದಾನಲ್ಲ. ಅದೇ ಅಂದ್ರೆ ಫಾಲೋ ಮಾಡೋದು ನೋಡಿ, ಹೇರ್ ಸ್ಟೈಲ್ ಫಾಲೋ ಮಾಡ್ತಾರೆ, ಚಸ್ಮಾ ಫಾಲೋ ಮಾಡ್ತಾರೆ, ಸ್ಮೋಕ್ ಇದು ಮಾಡ್ತಾರೆ. ಇವರು ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಇವರು ನಮ್ಮ ತೆರಿಗೆ ಹಣದಲ್ಲಿ ಜನಗಳ ತೆರಿಗೆ ಹಣದಿಂದ ಬಂದು ಜನಗಳನ್ನೇ ಹಾಳು ಮಾಡುವಂತ ಇಂಥ ಮುಟ್ಟಾಳ್ರನ್ನ, ಮೊದಲಾಗಿ ಇಂಥ ಮುಟ್ಟಾಳ್ರನ್ನ ನಾವು ಕಡಿವಾಣ ಹಾಕಿಲ್ಲ. ಅಷ್ಟೊಂದು ರೆಸ್ಪಾನ್ಸ್ ಇಲ್ದಿದ್ದಂತ ಕೆಲವರು ಇದ್ದಾರೆ ನಮ್ಮ. ನೋಡಿ ಇವತ್ತು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಅವರೆಲ್ಲ ಈ ನಾಡಿನ ಒಂದು ಅಸ್ಮಿತೆ ಅವರಿದ್ದು. ಈ ಅಸ್ಮಿತೆಗೆ ಧಕ್ಕೆ ತರುವಂತ ಯಾವುದೇ ಹೀರೋ ಆಗಿರ್ಲಿ, ಹೀರೋಯಿನ್ ಆಗಿರ್ಲಿ, ಯಾವುದೇ ಅಧಿಕಾರಿ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಅವ್ರನ್ನ ನಾವು ಕೊರಳು ಪಟ್ಟಿ ಹಿಡಿದು ಕೇಳುವ ಮಟ್ಟ ಯಾವತ್ತಿಗೆ ಬರಲ್ವೋ ನಮ್ಮ ಜನ, ಅಲ್ಲಿವರೆಗೆ ನಾವು ಇದನ್ನ ಅನುಭವಿಸ್ಬೇಕಾಗತ್ತೆ. ನೀವು ನೋಡಿ ಈ ಹಿಂದೆ ಭಟ್ಕಾಳದಲ್ಲಿ ಒಬ್ಬ ಮಾಧವ್ ನಾಯ್ಕ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಪಾರ್ಟಿ, ಅಲ್ಲಿ ನೋಡಿದ್ರೆ ನೀವು ಐಷಾರಾಮಿ ಕಾರ್ಗಳು, ಅದು ಹೇಗೆ ಎಸ್ಕರ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರ್, ಇಲ್ಲಿಂದ ಗಾಡಿಗಳು ಬರ್ತದೆ, ಒಂದ್ ಕಡೆ ಗ್ಯಾದರಿಂಗ್ ಆಗ್ತಾರೆ, ಅಲ್ಲಿಂದ ಅವ್ರದೇ ಆದಂತ ಗಾಡಿಯಲ್ಲಿ ಬೇರೆ ಕಡೆ ಹೋಗ್ತಾರೆ. 3-4 ದಿನ ಮೊಬೈಲ್ ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ, ಕೋಟ್ಯಾನುಗಟ್ಲೆ ಇಸ್ಪೀಟು ಪ್ರತಿಯೊಂದು ನಡೀತಾ ಇತ್ತು. ಅದರ ವಿರುದ್ಧವಾಗಿ ನಾನು ಧ್ವನಿ ಎತ್ತಾಗ ನನ್ನ ಮೇಲೆ ಬೆದರಿಕೆ ಬಂದಾಗ ನಾನು ದಿಲೀಪ್ ನಾಯ್ಕ್ ಅಂತ, ಮಾಧವ್ ನಾಯ್ಕ್ ಅಂತ, ಅದು ಸೇಮ್ ಅವ್ರದ್ದೆಲ್ಲ ಒಂದು ಟೀಮ್. ಅದು ಕೊನೆಗೇನಾಯ್ತು, ಇಮ್ಮಿಡಿಯೇಟ್ ಆಗಿ ಪೊಲೀಸ್ ನಾನು CCBಗೆ ಮತ್ತು DGP ಅವರಿಗೆ ನಾನು ಮಾತನಾಡಿ, ಮತ್ತೆ ಅಲ್ಲಿ SP ಗೆ ಮಾತಾಡಿದೆ, ವಿಷ್ಣುವರ್ಧನ್ ಇವಾಗ ಇದ್ದಾರೆ ಹಾಲಿ, ಅವರಿಗೆ ಮಾತಾಡಿದಾಗ ತಕ್ಷಣ 45 ಕಡೆ ಒಂದೇ ದಿನ ದಾಳಿ ಆಯಿತು. ಬಟ್ ಕಂಪಲ್ಸರಿ ಅದು ನಿಲ್ಲಿಸ್ಬಿಟ್ರು. ನಾನು ನಿರೀಕ್ಷೆ ಇರಲಿಲ್ಲ, ನಾನು ಇನ್ಯಾವ ರೀತಿ ಹೋರಾಟ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡಿದ್ದೆ. ಇಮಿಡಿಯೇಟ್ ಆಗಿ ಬಂದ್ ಮಾಡಿದ್ರು. ಈ ಪಬ್ದು ಲೈಬ್ಯಾಂಡ್ದು ಅಷ್ಟೇ, ಒಂದಿನ ಎಷ್ಟು ಅಂದ್ರೆ ಒಂದು ಇಡೀ ಫ್ಯಾಮಿಲಿ ಇದಕ್ಕೆ ಬಂದಿದೆ, ಬೀದಿಗೆ ಬಂದಿದೆ, ಒಬ್ಬ ಆಫೀಸರ್ ಫ್ಯಾಮಿಲಿ. ಸೊ ರೇಂಜು ಹತ್ತತ್ರ KS ಇಂದ IAS ರೇಂಜು ಅಂತ ಒಬ್ಬ ಅಧಿಕಾರಿ ಮನೆ ಬೀದಿಗೆ ಬಂದಿತ್ತು ಇವರಿಂದಾಗಿ, ಒಂದು ಹುಡುಗಿನ ಇದು ಮಾಡಿಕೊಂಡು. ಇಲ್ಲಿ ಅವಾಗ ಏನಾಯ್ತು, ಅದ್ರ ವಿರುದ್ಧ ಹೋರಾಟ ಮಾಡಿ 6 ಮಂತ್ ಹೋರಾಟ ಮಾಡಿದ್ವಿ ಅದ್ರ ವಿರುದ್ಧ. ಎಲ್ಲ ರೀತಿ ಕಾನೂನು ಹೋರಾಟ, ಅಧಿಕಾರಿಗಳು ರಾಜಕಾರಣಿಗಳನ್ನೆಲ್ಲ ಹಿಡ್ಕೊಂಡು ಬಿಡದೆ ಅದನ್ನ ಹೋರಾಟ ಮಾಡಿ ಎಲ್ಲ ಸಾಕ್ಷಿಗಳನ್ನ ಬಹಿರಂಗಪಡಿಸ್ಬಿಟ್ವಿ. ಅದಾದ ನಂತರ ಏನಾಯ್ತು, ಈಗ 1 ವರ್ಷ ಆಯ್ತು ಬಂದಾಗಿ. ನಾನು ಹೇಳೋದಂದ್ರೆ ಇನ್ನೊಂದು ಬದಲಾವಣೆ ಆಗ್ಬೇಕಿದೆ. ಅಂದ್ರೆ ಅದು ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ತಪ್ಪಾದ್ರೂ ನನ್ನ ಮನಸ್ಸಲ್ಲಿ ಇದ್ದಿದ್ದು ಹೇಳಲಿಕ್ಕೆ ನಾನು ಸರ್ವ ಸ್ವತಂತ್ರ ಹೇಳ್ತೀನಿ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ಹೆಣ್ಣು ಮಕ್ಕಳಲ್ಲಿ ತಪ್ಪು ಮಾಡ್ತಾ ಇರುವಾಗ ಅವರ ರಕ್ಷಣೆ ಅಂತ ಕೊಡ್ತಾರೆ. ಇಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಅಲ್ಲಿಗೆ ಹೆಣ್ಣು ಗೊತ್ತಿದ್ದೇ ಹೋಗಿರ್ತಾರೆ. ಹೆಣ್ಣಾಗ್ಲಿ ಗಂಡುವೆ ಆಗ್ಲಿ ಅವರು ಅಕ್ಯೂಟೆ, ಅವರ ಆರೋಪಿಗಳೇ, ಅವರು ಅಪರಾಧಿ ಸ್ಥಾನಕ್ಕೆ ನಿಲ್ಬೇಕಾದವರು ಅಂತ. ನಾವು ಅಲ್ಲಿ ಅವರನ್ನ ರಕ್ಷಣೆ ಮಾಡಿದೀವಿ, ಇವ್ರನ್ನ ಇದು ಮಾಡಿದೀವಿ ಅಂತ ಹೇಳುವಂಥದ್ದು ಒಂದು ಪದ್ಧತಿ ಹೋಗ್ಬೇಕು. ತಪ್ಪು ಮಾಡ್ಲಿಕ್ಕೆ ನೋಡಿ, ಅವ್ರನ್ನ ಬಲಾತ್ಕಾರವಾಗಿ ಎಳ್ಕೊಂಡು ಹೋಗಿದ್ರೆ ಮಾತ್ರ ಅದು ತಪ್ಪು. ಇವರಾಗೆ ಮನಸ್ಸ ಇಚ್ಛೆ ಹೋಗಿದಾರೆ ಅಂದ್ರೆ ಅಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಬೇಕಾಗಿಲ್ಲ. ಅದನ್ನ ತಕ್ಷಣವಾಗಿ ಅವರೊಬ್ಬ ಆರೋಪಿಯಾಗಿ ನೋಡ್ಬೇಕು, ಅವ್ರನ್ನೊಬ್ಬರ ಅಪರಾಧಿಯಾಗಿ ನೋಡಿ ಅವ್ರನ್ನ ಬಂಧನಕ್ಕೊಳಪಡಿಸಿ ಅವರಿಗೆ ಏನು ಶಿಕ್ಷೆ ಸಿಗ್ತದೋ ಅದು ಸಿಗುವ ರೀತಿಯಲ್ಲಿ ಮಾಡಬೇಕು. ಸರ್ ಹತ್ರ ನಾನು ಕ್ಲಾರಿಟಿ ತಗೊಳ್ತೀನಿ. ಭರತ್ಗೌಡ್ರೆ, ಇಷ್ಟೋ ತನಕ ನಾವೇನ್ ಮಾತಾಡಿದ್ವಿ ಅಂತ ಹೇಳಿದ್ರೆ, ಬೇರೆ ಒಂದು ವ್ಯಕ್ತಿ ಹಾಳಾಗೋದಕ್ಕೆ ಅಥವಾ ಇಂಥ ಅಡಿಕ್ಷನಿಗೆ ಒಳಗಾಗೋಕ್ಕೆ ಸಮಾಜ ಹೆಂಗ್ ಕಾರಣ, ಪೆಡ್ಲರ್ಗಳು ಹೆಂಗ್ ಕಾರಣ, ಸಪ್ಲೈ ಹೆಂಗ್ ಕಾರಣ ಅಂತ ನಾನು ಒಬ್ಬ ವ್ಯಕ್ತಿಯಾಗಿ ನೋಡ್ತೀನಿ. ಅಂದರೆ ನನ್ನ ಜೀವನದಲ್ಲಿ ಒಳ್ಳೇದಾಗಬೇಕು ಅಂದರೆ ಆಯ್ಕೆ ನನ್ನ ಕೈಲಿರುತ್ತೆ. ಈಗ ನೋಡಿ, ಕೈಯಲ್ಲಿ ಸಿಗರೆಟ್ ಪ್ಯಾಕ್ ಇದೆ ಅನ್ನೋದಾದ್ರೆ ಅದ್ರ ಮೇಲೆ ಬರ್ದಿರುತ್ತೆ, ಸಿಗರೆಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳಿ. ಅಟ್ ದ ಸೇಮ್ ಟೈಮ್ ಈ ಡ್ರಗ್ ತೊಗೊಂಡ್ರೆ, ಗಾಂಜಾ ತೊಗೊಂಡ್ರೆ, ಅಫೀಮ್ ತೊಗೊಂಡ್ರೆ ಇದು ಮಾರಕ ಅಂತ ಗೊತ್ತಿದ್ರು ಕೂಡ ಅದನ್ನೊಂದ್ಸಲ ನೋಡೋಣ, ಅದ್ರ ರುಚಿ ಹೆಂಗಿರುತ್ತೆ ನೋಡೋಣ, ನಾನೊಂದ್ಸಲ ಟೇಸ್ಟ್ ಮಾಡಬೇಕು, ಅದೊಂದ್ಸಲ ನನಗೆ ಅನುಭವಕ್ಕೆ ತಗೋಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಬಗ್ಗೆ ಹೇಳ್ತೀರಿ, ಏನು ಹೇಳ್ತೀರಿ ಅಂತ? ನೋಡಿ, ಹ್ಯಾಬಿಟ್ಸ್ ಬೇರೆ, ವ್ಯಸನ ಬೇರೆ. ಹೌದು, ಹ್ಯಾಬಿಟ್ಸ್ ಅನ್ನೋದು ಅದು ನಿಲ್ತದೆ ಹೋಗ್ತದೆ. ವ್ಯಸನಗಳು ಅದು ಹೆಂಗೆ ಅಂದ್ರೆ ಚಟ್ಟು ಕತ್ತೋರ್ಗೂ ಹೋಗಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ. ವ್ಯಸನಗಳಿಗೆ ಒಂದ್ಸಲ ವ್ಯಸನ ಏನಾದ್ರೂ ಒಳಗಾದ್ರೆ, ಈ ವ್ಯಸನಿಗಳಿಗೆ ಹೇಗೆ ಅಂದ್ರೆ ಅದೊಂಥರ
ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಸಾವು ನನಗೆ. ನನ್ನ ಅವರು ನೀವು ನೋಡ್ಬೇಕು ಅವ್ರ ರೀತಿ ಹೇಗಿರ್ತದೆ ಅಂತ. ಹೇಗಾದ್ರೂ ಮಾಡಿ ಅಪ್ಪ ಅಮ್ಮನ್ ಬೇಕಾದ್ರೂ ಹೊಡಿತಾರೆ, ಬಡಿತಾರೆ, ಆದ್ರೆ ಅವ್ರಿಗೆ ಆ ಟೈಮಿಗೆ ಆ ಡ್ರಗ್ಸ್ ಅನ್ನೋದು ಸಿಗ್ಬೇಕು ಅವ್ರಿಗಷ್ಟೇ. ಅದು ಇಂಜೆಕ್ಟ್ ಮಾಡ್ಕೋತಾರೋ ಇಲ್ಲ ಫೆವಿಕ್ವಿಕ್ ಓಪನ್ ಮಾಡ್ತಾರೋ, ಈ ಟೈರಿಗೆ ಪಂಚರ್ ಆಗ್ತಾರಲ್ಲ ಅದನ್ನ ಬೇಕಾದ್ರೂ ಅದನ್ನ ಬೇಕಾದ್ರೂ ಸ್ಮೆಲ್ ಮಾಡ್ಬೇಕು. ಆ ಟೈಮಿಗೆ ಅವ್ರಿಗೆ ಆ ವ್ಯಸನಕ್ಕೆ ಏನೋ ಒಂದು ಬೇಕು. ಸೊ ಈ ವ್ಯಸನ ಅನ್ನೋದು ಇಟ್ಸ್ ಸೈಕಾಲಜಿಕಲ್ ಇಶ್ಯೂಸ್, ಸೈಕಾಲಜಿಕಲ್ ಮೆಂಟಲ್ ಇಶ್ಯೂ ಇದು. ಇದನ್ನ ಕೌನ್ಸಿಲಿಂಗ್ ಮತ್ತೆ ರಿಹ್ಯಾಬ್ ಸೆಂಟರ್ಗಳಲ್ಲಿ ಆ ರಿಹ್ಯಾಬ್ ಸೆಂಟರ್ ಸೇರಿಸೋದು ಕೂಡ ಇವರು ಒಂಥರ ಸೋಷಿಯಲ್ ಜಸ್ಟಿಸ್ಗೆ ಅಥವಾ ಇವ್ರ ರೆಪ್ಯುಟೇಷನ್ಗೆ ಕಡಿಮೆ ಅನ್ನೋದ್ರ ರೀತಿಯಲ್ಲಿ ಕೂಡ ಕೆಲವೊಂದು ಪೇರೆಂಟ್ಸ್ ಅಲ್ಲಿಗೆ ಸೇರ್ಸೋದಕ್ ಬದಲು ಇನ್ನು ಪರವಾಗಿಲ್ಲ ಮನೇಲೆ ಇರ್ಲಿ, ಇನ್ ಸ್ವಲ್ಪ ಹಾಳಾಗ್ಲಿ ಅಂತ ಮನೇಲೆ ಒಂದ್ ಸ್ವಲ್ಪ ಅವ್ರನ್ನ ಇಟ್ಕೋತಾರೆ. ಇದು ಕೂಡ ಒಂದು ರೀತಿಯಲ್ಲಿ ಮಕ್ಳು ಹಾಳಾಗಕ್ಕೆ ಕಾರಣ ಆಗ್ತದೆ. ಒಂದು ಕುಟುಂಬಗಳು ನೇರವಾಗಿ ಕಾರಣ, ತಂದೆ ತಾಯಿ ಮತ್ತೆ ಅಲ್ಲಿರುವಂತ ಕುಟುಂಬ ವ್ಯವಸ್ಥೆ ಅದನ್ನ ಅವರ ಆಗು ಹೋಗುಗಳನ್ನ ಅವರ ಚಲನವಲನಗಳನ್ನ ಗಮನಿಸದೇ ಇದ್ದಾಗ ಈ ರೀತಿ ತಪ್ಪು ದಾರಿಗಳಿಗೆ ಹೋಗ್ತಾರೆ. ಮತ್ತೆ ನಾವೇನಾಗ್ಬಿಟ್ಟಿದೆ ತುಂಬಾ ಐಫೈ ಬದುಕಬೇಕು, ವೆಸ್ಟರ್ನೈಸ್ಡ್ ಬದುಕಬೇಕು ಅನ್ನುವಂತ ಒಂದು ಎರಾದಲ್ಲಿದ್ದೀವಿ. ಏನು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ಬೇಕು, ಒಳ್ಳೆ ಇಂಟರ್ನ್ಯಾಷನಲ್ ಕಾಲೇಜಲ್ಲೇ ಓದ್ಬೇಕು, ಐಫೈ ಆಗಿ ಬದುಕಬೇಕು ಮಗು ಅನ್ನುವಂತ ರೀತಿಯಲ್ಲಿ ನಾವೇನ್ ಮಾಡಿದೀವಿ, ನಮ್ಮ ಸರ್ಕಾರಿ ಶಾಲೆಗಳನ್ನ ನಮ್ಮಲ್ಲಿ ಇರುವಂತ ಗುರುಕುಲ ಪದ್ಧತಿಯ ಶಾಲೆಗಳಿಗೆ ಸೇರ್ಸೋದ್ರಲ್ಲಿ ಅವ್ರ ರೆಪ್ಯುಟೇಷನ್ಗೆ ಕಡಿಮೆ ಅನ್ನೋ ರೀತಿಯಲ್ಲಿ ಮಗು ಒಂದ್ ಒಳ್ಳೆ ಇಂಗ್ಲಿಷ್ ಮಾತಾಡ್ಬಿಟ್ರೆ ಸಾಕು, ಸಂಸ್ಕಾರ ಇಲ್ದಿದ್ರು ಪರವಾಗಿಲ್ಲ, ತುಂಡುಡಿಗೆ ಹಾಕೊಂಡ್ರೆ ಸಾಕು ನನ್ ಮಗು. ಅಂದ್ರೆ ಈಗ ಹೆಂಗಾಗೋಗಿದೆ ಅಂದ್ರೆ ಅವರು ಅಳತೆ ಅಂದ್ರೆ ತುಂಡುಡಿಗೆ ಹಾಕೋಬೇಕು, ಒಳ್ಳೆ ಐಫೈ ಇಂಗ್ಲಿಷ್ ಮಾತಾಡ್ಬೇಕು, ಚೆನ್ನಾಗಿದ್ರೆ ಮಗು ಡೆವಲಪ್ ಆಗಿದೆ ಅನ್ನೋ ರೀತಿಯಲ್ಲಿ ಬಂದಿದ್ದಾರೆ. ಸಂಸ್ಕಾರ ಇಲ್ದಿದ್ರು ಪರವಾಗಿಲ್ಲ, ಹಿರಿಯರ ಜೊತೆ ಮಾತಾಡೋದು ಹೇಗಂತ ಕಲಿದಿದ್ರು ಪರವಾಗಿಲ್ಲ, ಆದ್ರೆ ಇಂಟರ್ನ್ಯಾಷನಲ್ ಸ್ಕೂಲಿಗಂತೂ ಹೋಗ್ಬೇಕು, ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಂತೂ ಕಲಿಬೇಕು. ಈ ಎಲ್ಲ ಒಂದು ಪಾಶ್ಚಾತ್ಯ ವ್ಯಾಮೋಹ ಇದೆಯಲ್ಲ ನಮ್ಮ ಕುಟುಂಬಗಳಲ್ಲಿ, ಇದು ಕೂಡ ನೇರ ಕಾರಣ. ಮತ್ತೆ ಹೇಳಿದಾಗೆ ನೇರವಾಗಿ ಪೊಲೀಸ್ ಇಲಾಖೆ ಕೂಡ ಇದರಲ್ಲಿ ಎಲ್ಲೋ ಒಂದ್ ಕಡೆ ಗೊತ್ತಿದ್ರು ಸೈಲೆಂಟ್ ಆಗಿ ಯಾವ ಕಾರಣಗಳಿಗೆ ಸೈಲೆಂಟ್ ಆಗಿರ್ತದೆ ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಕಡೆ ಗೊತ್ತಿದೆ ಎಲ್ಲಿ ಪೆಡ್ಲರ್ಸ್ ಇದಾರೆ, ಯಾರು ತಂದ್ಕೊಡ್ತಾರೆ, ಯಾವ ಕಾಲೇಜ್ ಸುತ್ತು, ಯಾವ ಯೂನಿವರ್ಸಿಟಿ ಸುತ್ತು ಇದು ಜಾಸ್ತಿ ಇದೆ ಅಂತ ಗೊತ್ತಿದ್ದಾಗ, ಪ್ರೆಷರ್ ಜಾಸ್ತಿ ಆದಾಗ ಅಥವಾ ಪ್ರತಿಭಟನೆಗಳು ಜಾಸ್ತಿ ಆದಾಗ ಸಾಮಾಜಿಕ ಹೋರಾಟಗಾರರು ಅಥವಾ ಹೋರಾಟಗಾರರು ಪ್ರೆಷರ್ ಮಾಡಿದಾಗ ಮಾತ್ರ ಅಲ್ಲಿ ಒಂದು ಕಣ್ಣು ವರ್ಷಕ್ಕೆ ಒಂಚೂರು ರೈಡ್ ಆಗ್ಬೋದು. ಬಿಟ್ರೆ ಪ್ರತಿನಿತ್ಯ ಈ ರೀತಿ ಕೆಲಸಗಳು ಸುತ್ತಮುತ್ತಲು ನಡೀತಾನೆ ಇದೆ ಆ ಕಾಲೇಜುಗಳು ಮತ್ತೆ ಯೂನಿವರ್ಸಿಟಿ ಸುತ್ತಮುತ್ತಲು. ಪೊಲೀಸ್ ಇಲಾಖೆ ಬಹಳ ಸ್ಟ್ರಿಕ್ಟ್ ಆಗ್ಬೇಕು, ಮತ್ತೆ ಕಾನೂನುಗಳು ಸ್ಟ್ರಿಕ್ಟ್ ಆದಾಗ ಮಾತ್ರ ಇದಕ್ಕೆ ಒಂದು ಸಪರೇಟ್ ಕಾನೂನು ಆಗ್ಬೇಕು. ಯಾಕಂದ್ರೆ ಇದು ಜೀವವನ್ನ ತೆಗೆಯುವಂತಹ, ಯುವ ಪೀಳಿಗೆಯನ್ನ ನಾಶ ಮಾಡುವಂತಹ, ನಮ್ಮ ಸಂಸ್ಕೃತಿಯನ್ನ ನಾಶ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ಮತ್ತೆ ಒಂದು ದೊಡ್ಡ ಹಾವಳಿ ಇದು ಸಮಾಜಕ್ಕೆ ಪಿಡುಗು. ಇದು ಈ ಪಿಡುಗನ್ನ ಇದನ್ನ ರಕ್ಷಣೆ ಮಾಡ್ಬೇಕಂದ್ರೆ ನಾವೆಲ್ಲರೂ ಒಟ್ಟಾರೆ ಕೆಲಸ ಮಾಡ್ಬೇಕು. ರೈಟ್ ಸರ್. ಆಗ್ಲೇ ಶೆಟ್ರು ಒಂದು ಪಾಯಿಂಟ್ ಹೇಳಿದ್ರು, ಕಾನೂನು ಅಂದಾಗ ಈ ಡ್ರಗ್ಸ್ ವಿಚಾರದಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳಿಗೂ ಹೌದಾ ಒಂದೇ ಇದೆ, ಅವ್ರನ್ನೇನು ರಕ್ಷಣೆ ಮಾಡುವಂತ ಕೆಲಸ ಏನಾಗಲ್ಲ. ರಕ್ಷಣೆ ಅಂದ್ರೆ ಕೆಲವೊಂದು ಈ ಇಲ್ಲಿಗಲ್ ಟ್ರಾಫಿಕಿಂಗ್ ಇರ್ತದೆ, ಈ ಪ್ರಾಸ್ಟಿಟ್ಯೂಷನ್ ಇರ್ತದೆ, ಅಂತಲ್ಲಿ ನಾವು ರಕ್ಷಣೆ ಮಾಡಿದೀವಿ ಅಂತ ಹೇಳ್ತೇವೆ. ಮೈನರ್ ಗರ್ಲ್ಸ್ ಇರ್ತವೆ ಅಂತವ್ರನ್ನ ರಕ್ಷಣೆ ಮಾಡಿದ್ವಿ. ಉಳಿದ ರಕ್ಷಣೆ ಪ್ರಶ್ನೆ ಇಲ್ಲ. ಎಲ್ಲ ಪ್ರಾಸಿಕ್ಯೂಷನ್ ಎಲ್ಲ ಈ ಡ್ರಗ್ಸ್ನಲ್ಲಂತೂ ರಕ್ಷಣೆ ಪ್ರಶ್ನೆ ಬರೋದಿಲ್ಲ. ಹೆಣ್ಣು ಗಂಡು ಎಲ್ಲ ಈಕ್ವಲೇ, ಕಾನೂನು ಎಲ್ಲರಿಗೂ ಒಂದೇ. ಹೆಂಗೆ ಬ್ರೇಕ್ ಹಾಕ್ಬೋದು ಇಂಥದಕ್ಕೆ? ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿದರೆ ಮೊದಲು ಸಾರ್ವಜನಿಕರು ಎಚ್ಚೆತ್ಕೋಬೇಕಾಗ್ತದೆ, ನಾವು ಎಚ್ಚೆತ್ಕೋಬೇಕಾಗ್ತದೆ. ಅದಾದ ನಂತರ ನಮ್ಮ ಅಧಿಕಾರಿಗಳು ಈ ರಾಜಕೀಯದಿಂದ ಹೊರತಾಗಬೇಕಾಗಿದೆ. ಇವತ್ತು ಏನು ಇಲಾಖೆಗಳಿದೆಯೋ ನಮ್ಮಲ್ಲಿ ದಕ್ಷ ಅಧಿಕಾರಿಗಳಂದರೆ ಎಂತೆಂಥ ದಕ್ಷ ಅಧಿಕಾರಿಗಳಂದರೆ ನಮ್ಮ ಮಲಗತ್ತಿ ಸರ್ ಥರನೇ ನಾನು ಏನೋ ಮಾಡಬೇಕು, ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಇವರಿಗೆಲ್ಲದೂ ಸರಿ ಬುದ್ಧಿ ಕಲಿಸ್ಬೇಕು ಅಂತ ಬಂದಿರ್ತಾರೆ. ಆದರೆ ಅವ್ರನ್ನ ಈ 3ನೇ ಕ್ಲಾಸ್ ಓದೋ ಕೆಲವು 3ನೇ ಕ್ಲಾಸ್ ಓದಿರ್ತಾರೆ, ಅವರಿಗೆ ಈ IAS IPS ಬಗ್ಗೆ ಎಲ್ಲ ಏನು ಗೊತ್ತಿರಲ್ಲ. ಅವ್ರಿಗೇನು ನಾನು ಹೇಳಿದ ಆರ್ಡರ್ ಆಗಬೇಕಷ್ಟೇ ಅನ್ನುವ ಈ ಒಂದು ಸಂಸ್ಕೃತಿಯಿಂದ ಇದು ಹೊರಗಡೆ, ಇಲಾಖೆ ಅನ್ನೋದು ಹೊರಗಡೆ ಬರಬೇಕು, ರಾಜಕೀಯ ಹಿಡಿತದಿಂದ ಹೊರಗಡೆ ಬರಬೇಕು. ಅವಾಗ ಮಾತ್ರ ಸರಿ ಹೋಗ್ತದೆ. ಯಾಕಂದರೆ ಪ್ರತಿಯೊಬ್ಬ ಅಧಿಕಾರಿಯೂ ಬೆಳಗ್ಗೆಲ್ಲ ಡ್ಯೂಟಿ ಮಾಡ್ತಾನೆ, ಸಂಜೆ ಹೋಗುವಾಗ ಮನಸ್ಸಿನಲ್ಲಿ ಕೊರಗನ್ನಿಟ್ಕೊಂಡು ನೊಂದ್ಕೊಂಡು ಹೋಗಿರ್ತಾನೆ. ಯಾಕಂದರೆ ಅವನ ಆಂಬಿಷನ್ನು, ಅವನ ಒಂದು ಇಚ್ಛೆ ಪೂರಕ ಆಗಿರಲ್ಲ, ಅವನು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ಹೋಗಿರ್ತಾನೆ. ಅದರಿಂದ ಮನೆಗೆ ಹೋಗುವಾಗ ನೊಂದ್ಕೊಂಡು ಹೋಗ್ತಾರೆ. ಆ ನೊಂದ್ಕೊಂಡು
ಕಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದಾಗಬೇಕು. ಮತ್ತು ಶಾಲಾ ಕಾಲೇಜು ಸುತ್ತಮುತ್ತ ಗಸ್ತುಗಳು ಜಾಸ್ತಿ ನಡಿಬೇಕು. ಇವಾಗ ಗಸ್ತುಗಳು ಯಾವ ರೀತಿ ಇದಾಗ್ತಾ ಇದೆ ಅಂತೇಳಿ, ಹಾಗೆ ಅದೇ ರೀತಿ ಗಸ್ತು ಮನೆಯಲ್ಲೂ ಕೂಡ ಫ್ಯಾಮಿಲಿ ಗಸ್ತು ನಡೆಸಬೇಕಾಗತ್ತೆ, ಶಿಕ್ಷಕ ಕೂಡ ಗಸ್ತು ಮಾಡಬೇಕಾಗತ್ತೆ. ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ, ನನ್ನ ಗೆಳೆಯರು ಹೇಳ್ತಾ ಇದ್ರು, ಭರತ್ ಅವರು ಏನು ಹೇಳ್ತಾ ಇದ್ರು ಅಂದರೆ, ಟೀಚರು ಹೀಗಿದೆ ಅಂತೇಳಿ. ಹೌದು, ಅವತ್ತಿನ ಕಾಲದಲ್ಲಿ ಗುರುವೇ ನಮಗೆ ಯಾರು ಟೀಚರ್ ಬಂದ್ರು ಅಂದರೆ ಗಡ 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 ಅಂತ ಇದ್ವಿ. ಅವಾಗ ಈಗೇನಾಗಿದೆ ಅಂತ ಹೇಳಿದ್ರೆ, ಗುರುವಿನೇ ಶಿಷ್ಯನ ಮದುವೆ ಆಗುವಂತ ಪರಿಸ್ಥಿತಿ ಅಥವಾ ಶಿಷ್ಯ ಗುರುವಿನ ಮದುವೆ ಆಗುವಂತ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಅದಕ್ಕೆ ಸ್ವಯ ನಾವೇ ಕಾರಣರಿದ್ದೀವಿ. ಇಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಬುದ್ಧಿ ಬರಬೇಕಾಗಿದ್ದು ಯಾವ ರಾಜಕಾರಣಿ ಯಾವ ಅಧಿಕಾರಿಗಳಿಂದೆಲ್ಲ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕಾಗ್ತದೆ. ಸಾರ್ವಜನಿಕರು ಇದ್ರ ಬಗ್ಗೆ ಎಷ್ಟು ನಾವು ಎಚ್ಚೆತ್ಕೊಳ್ತೀವೋ, ನಾವು ಈಗ ಏನಾಗಿದೆ ಅಂದ್ರೆ, ಪಕ್ಕದ ಮನೆಗೆ ತಾನೇ ಬೆಂಕಿ ಬಿದ್ದಿರೋದು ನಮ್ಮ ಮನೆಗೆ ಬಿದ್ದಿಲ್ಲಲ್ಲ ಅಂತ ಇದೆ. ಆ ಪಕ್ಕದ ಮನೆಗೆ ಬಿದ್ದಿರೋ ಬೆಂಕಿ ಕಿಡಿ ನಮ್ಮ ಮನೆಗೂ ಹಾರುತ್ತೆ ಅನ್ನೋದನ್ನ ನಾವು ತಿಳಿಯೋವರೆಗೆ ಇದಾಗಲ್ಲ. ಆದ್ರಿಂದ ಯಾರ ಮನೆ ಮಕ್ಕಳಾಗ್ಲಿ ಏನೇ ಸಮಾವೇಶ ಆಗ್ಲಿ ಬರಲಿ, ಸ್ವಲ್ಪ ಅವ್ರ ಬಗ್ಗೆ ಅತಿ ಹೆಚ್ಚಿನ ಕೇರ್ ಇಟ್ಕೊಂಡು ಆ ಮಕ್ಕಳನ್ನ ರಕ್ಷಣೆ ಮಾಡಬೇಕು. ಈ ತರ ಏನಾದ್ರು ಕಂಡು ಬಂದಲ್ಲಿ ನಾವು ಹೆಚ್ಚಿನ ಇದಕ್ಕಾಗಿ ಇಲಾಖೆಗಳಿಗೆ, ಪೊಲೀಸ್ ಇಲಾಖೆಗೆ, ಪಕ್ಕದ ಮನೇಲಿ ನಡೀತಾ ಇದೆ ನಮ್ಗೆ ಯಾಕೋ ಅನ್ನೋದಲ್ಲ, ಈ ತರ ಒಂದು ನಡೀತಾ ಇದೆ, ಈ ತರ ನಡೀತಾ ಇದೆ, ಇದ್ರ ಬಗ್ಗೆ ನೋಡಿ ಅಂತ ಬಿಟ್ಟು ಇಮಿಡಿಯೇಟ್ ಆಗಿ ಗೌಪ್ಯವಾಗಿಡುವಂತ ನಂಬರ್ಗಳಿದೆ ಪೊಲೀಸ್ ಇಲಾಖೆ ಕೂಡ. ಅದನ್ನ ಮಾಡುವಂತ ಕೆಲಸನ ಅಂಜಿಕೆ ಇಲ್ಲದೆ ಹೆದರದೆ ಹುಟ್ಟಿದೀವಿ, ಸಾಯದ್ ಸತ್ಯ, ಹಿಂದೆ ಮುಂದೆ ನೋಡದೆ ಹೇಳುವಂತ ಕೆಲಸ ಮಾಡಿದ್ದೆ ಹೋದಾದ್ರೆ ಖಂಡಿತ ಇದಕ್ಕೆ ಕಡಿವಾಣ ಹಾಕ್ಬೋದು ಅನಿಸ್ತಾ ಇದೆ. ರೈಟ್. ಬಸವರಾಜ್ ಮಾಲಗತ್ತಿ ಸರ್, ರವಿ ಬೈಂದೂರ್ ಅವರು, ಭರತ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರೇವ್ ಪಾರ್ಟಿ ಬಗ್ಗೆ ಮಾತಾಡಿದ್ವಿ. ಹೊಸ ಹೊಸ ವಿಚಾರಗಳು ತಿಳಿತಾ ಹೋಯಿತು. ಇದೆಲ್ಲದರ ಜೊತೆಗೆ ಸಮಾಜ ಅಂದಾಗ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ಡೆಫಿನೆಟ್ಲಿ ಆಯ್ಕೆ ನಮ್ಮ ಕೈಲಿರುತ್ತೆ. ಹಾಗಾಗಿ ಸಂಸ್ಕಾರದಿಂದ ಒಳ್ಳೇದು ಯಾವುದು ಬೇಕು, ನಮ್ಮ ಜೀವನಕ್ಕೆ ಯಾವುದು ಪೂರಕವಾಗಿದೆ ಅದರತ್ತ ನಮ್ಮ ಆಯ್ಕೆಗಳಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.